ಹಾಗೂ ನಮ್ಮ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಇವತ್ತಿನ ದೇವಸ್ಥಾನಗಳು ಮಳೆ ಬಂದ್ರು ಒಳ್ಳೆಯದು. ಅದು ಬನ್ನಿ ದೇವಸ್ಥಾನ ಮಾಡೋಣ ಸರ್, ದೇವಸ್ಥಾನ ಮಾಡೋಣ. ಮಳೆ ಗೊತ್ತಿಲ್ಲ, ಮಳೆ ಬಂದ್ರೆ ಒಳ್ಳೆ ಜಾಸ್ತಿ ಆಗಿದೆ, ಸ್ವಲ್ಪ ತಂಪಾಗ್ಲಿ. ಬೈಕ್ ಅಲ್ಲಿ ತನಕ ಬರುತ್ತಾ? ಅಲ್ಲ ನೆಟ್ಟಿ ಮೇಲೆ ಬೈದಿದೆ. ಎಲ್ಲರಿಗೂ ಕೇಳಿಸ್ತದೆ. ಅರೆ ಹಲೋ ಹಲೋ ಬರ್ರಿ 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 ಅನೌನ್ಸ್ ಆಗಿಲ್ಲ. ಹೌದಾ? ಇನ್ನು ಇದು ಎಲೆಕ್ಷನ್ ಗೋಷ್ಠಿ ಆಗಿಲ್ಲ, ಅದು ನಾವೆಲ್ಲ ಹಾಕಿದ್ದೀವಿ. ನಿನ್ನೆ ಎಲ್ಲ ಮಾಡಿದ್ವಿ. ಒನ್ ಸೈಡ್ ಒಳಗಡೆ ಕರೀ, ಒಳಗಡೆ ಬನ್ನಿ. ಈ ಕಡೆ ಬರಬೇಕು. ಬನ್ನಿ ಯುವಕರೇ, ಬನ್ನಿ ಮ್ಯಾಲ್ ಬನ್ನಿ, ಮ್ಯಾಲ್ ಬನ್ನಿ. ಈ ಕಡೆ ಕೂಡ್ರಿ, ಒಳಗೆ ಬನ್ನಿ, ಕೂಡ್ರಿ. ಅವ್ರಿಗೆ ಅವ್ರು ಕಳ್ಸೋಣ, ಊರವ್ರು ಕಳ್ಸಿ ಕೂಡ್ರಿ, ಒಳಗಡೆ ಬನ್ನಿ. ಈ ಕಡೆ ಬನ್ನಿ, ಹಮ್ ಗುದ್ದಾಗೆ ಇದೆ. ಒಳ ಕೂತವರಿದ್ದಾರೆ ಬನ್ನಿ, ಪರವಾಗಿಲ್ಲ ಬನ್ನಿ. ಹೊರಗಿದ್ದಾರಲ್ಲ, ಗುಡಿ ಹೊರಗೆ ಆಂಜನೇಯ ಅಂತೇನೋ ಅಂದಿದ್ದೆಲ್ಲ, ಊರವ್ರಿಗೂ ಆಂಜನೇಯ ಅಂತೇನೋ ಅಂದಿದೆ. ಹನುಮಂತ, ಊರವ್ರಿಗೆ ಹನುಮಂತ ಅಂತ. ಊರ್ ಸುಟ್ಟು ಹನುಮಂತವರೆಗೆ ಅಂತ ನಾವು ಹೊರಗಿದ್ವಿ. ಮಳೆ ಬರ್ಸಿ ಒಳಗೆ ಕರ್ಕೊಂಡ. ಇವತ್ತಿನ ದಿವಸ ಸ್ವಲ್ಪ ಬೆಳೆ ಬಿಟ್ಟು ನೀವು ಆ ಕಡೆ ಇರಪ್ಪ, ನಮ್ಮವ್ರು ಸ್ವಲ್ಪ ಈ ಕಡೆ ನಮ್ಮ ಮೇಲೆ ಬೆಳೆ ಬಿಟ್ಟು ನೀವು ಕೂತ್ಕೊಂಡ್ರಿ ಅಲ್ಲೆಲ್ಲ ನೋಡ್ಕೊಂಡು. ಫ್ಯಾನ್ ಇದ್ರೆ ಫ್ಯಾನ್ ಹಾಕಿ ಸ್ವಲ್ಪ. ಇವತ್ತಿನ ದಿವಸ ಇಲ್ಲಿ ಆಗಮಿಸಿದ ನಮ್ಮ ಗಂಜಿಗಟ್ಟಿಯ ಹಿರಿಯರಿಗೂ ಹಾಗೂ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಸ್ವಾಗತ. ನಾವು ಆಯೋಜನೆ ಮಾಡಿದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ಒಂದು 4 ಮಾತುಗಳನ್ನ ಆಡ್ತೇನೆ. ನಮ್ಮ ಉಪಾಧ್ಯಕ್ಷರು ಮಾತನಾಡ್ತಾರೆ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6 ವರ್ಷಗಳ ಕಾಲ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗ್ರೂಪ್ ಹಾಕಿದಂಥ ರವಿಕೃಷ್ಣ ರೆಡ್ಡಿ ಅವರು ಹಾಗೂ ಭ್ರಷ್ಟಾಚಾರ ಮುಕ್ತ ಮಾಡೋಣ, ಲಂಚ ಮುಕ್ತ ಮಾಡೋಣ ಅಂತೇಳಿ ಇಡೀ ರಾಜ್ಯವನ್ನು 6 ಬಾರಿ ಸುತ್ತಾಕಿ ಸುಮಾರು 165 ತಾಲೂಕಾ ಕಚೇರಿಗಳಲ್ಲಿ ಲಂಚ ಮುಕ್ತ ಅಭಿಯಾನವನ್ನು ಮಾಡಿ ಒಂದು ಎಲ್ಲ ರಾಜ್ಯದ
ತುಂಬೆಲ್ಲ ಸಂಚಲನ ಮೂಡಿದೆ. ಇವತ್ತು ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟರು ಯಾರು ನೋಡ್ತಾರೆ ಅವರಿಗೆಲ್ಲ ಯುವಕರಿಗೆಲ್ಲ ಪರಿಚಯ ಆಗಿದೆ. ಆದ ಕಾರಣ ಇವತ್ತು ಶಿಗ್ಗಾಂವಿಗೆ ಬರಲು ಕಾರಣ, ಶಿಗ್ಗಾಂವಿಗೆ ಏನು ಉಪಚುನಾವಣೆ ಬಂದಿದೆ, ಉಪಚುನಾವಣೆ ಬಂದದ್ದಕ್ಕಾಗಿ ಇಲ್ಲಿ ಈ ಕ್ಷೇತ್ರವನ್ನ ರಾಜ್ಯದ ಮಧ್ಯಭಾಗದ ಶಿಗ್ಗಾಂವಿ ಸವಣೂರು ಕ್ಷೇತ್ರವನ್ನ ಬಹಳಷ್ಟು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಮಿಟಿಯಲ್ಲಿ ಡಿಸ್ಕಸ್ ಆಗಿ 3 ಚುನಾವಣೆ ಉಪಚುನಾವಣೆಗಳೇನು ಬಂದಿದ್ದಾವೆ ಅದರ ಮಧ್ಯಭಾಗದ ಶಿಗ್ಗಾಂವಿ ಕ್ಷೇತ್ರದ ಒಂದು ಜನಕ್ಕೆ ಒಳ್ಳೆಯದನ್ನ ಮಾಡಬೇಕು. ಇಲ್ಲೇ ಮೊಟ್ಟ ಮೊದಲನೇದಾಗಿ ನಾವು ಕ್ರಮ ಕೈಗೊಳ್ಳಬೇಕು. ಇಲ್ಲಿ ನಮಗೆ ಕಾರ್ಯಕ್ರಮ ಮಾಡಿದರೆ ಈ ಮುಗ್ಧ ಜನರಿಗೆ ಇಲ್ಲಿಂದ ನಾವು ಪ್ರಾರಂಭ ಮಾಡೋಣ ಅಂತೇಳಿ ಮಧ್ಯಭಾಗ, ಕರ್ನಾಟಕದ ಮಧ್ಯಭಾಗವನ್ನು ಆಯ್ಕೆ ಮಾಡಿಕೊಂಡ್ರು. ಸುಮಾರು 2 ತಿಂಗಳಾಯಿತು ಇಲ್ಲಿ ಬಂದು. 2 ತಿಂಗಳಲ್ಲಿ ಸಾಕಷ್ಟು ಅಭಿಯಾನಗಳನ್ನು ಮಾಡ್ತಾ ಪ್ರತಿ ಬುಧವಾರ ತಾಲೂಕಾ ಕಚೇರಿ ಮುಂದೆ ಶಿಗ್ಗಾಂವಿಯಲ್ಲಿ ಲಂಚ ಮುಕ್ತ ಅಭಿಯಾನ ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ಸವಣೂರಲ್ಲೂ ಕೂಡ ಪ್ರತಿ ಶುಕ್ರವಾರ ಅಲ್ಲೂ 4ನೇ ಅಭಿಯಾನ ಆಗಿದೆ. ಇದೇ ರೀತಿ ಸಾಕಷ್ಟು ಜನರಿಗೆ ತಲುಪಿದೆ. ಇವತ್ತು ಅಲ್ಲಿ ಅಧಿಕಾರಿಗಳು ಗ್ರಾಮ ಘಟಕಗಳನ್ನ ಸ್ಥಾಪನೆ ಮಾಡುವ ರೀತಿಯಲ್ಲಿ ಎಲ್ಲ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಇವತ್ತು ಗಂಜಿಗಟ್ಟಿಯಲ್ಲಿ ಕೂಡ ಆಯೋಜನೆ ಮಾಡಿ ನಾವು ಕರೆದಿದ್ದೇವೆ. ನಮ್ಮ ರಾಜ್ಯ ಇವತ್ತಿಗೆ ಸವಣೂರಿಗೆ ಶಿಗ್ಗಾಂವಿ ಕ್ಷೇತ್ರಕ್ಕೆ ತಲುಪಿದೆ. ಆದ ಕಾರಣ ದಯವಿಟ್ಟು ತಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ತಾವೆಲ್ಲ ಇನ್ನೂ ವಾಟ್ಸಪ್, ಫೇಸ್ಬುಕ್ ತಮ್ಮ ಗ್ರಾಮಗಳಿಗೆಲ್ಲ ಬಂದು ನಾವು ಫೋನ್ ನಂಬರ್ಗಳನ್ನು ತೆಗೆದುಕೊಂಡಿದ್ದೇವೆ. ತಮಗೆ ಮೊಬೈಲ್ನಲ್ಲಿ ನಮ್ಮ ಕಾರ್ಯಕ್ರಮಗಳೆಲ್ಲ ಬರ್ತಾ ಇರ್ತವೆ. ಅದನ್ನು ನೋಡಿ ಮುಂದೆ ಬರ್ತಕ್ಕಂಥ ಅಭಿವೃದ್ಧಿಗೋಸ್ಕರ ತಾವೇನು ಮಾಡಬೇಕು, ತಮ್ಮ ಗ್ರಾಮಗಳಲ್ಲಿ ಏನು ಕೊರತೆ ಇದೆ, ಏನು ಮಾಡಿದರೆ ಅಭಿವೃದ್ಧಿ ಆಗುತ್ತದೆ ಅಂತಕ್ಕಂಥದ್ದನ್ನು ತಾವು ಟಿಪ್ಪಣಿ ಮಾಡಿಕೊಟ್ರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಹೊರಡಿಸುವಾಗ ತಮ್ಮ ಗ್ರಾಮದ ಲೋಪದೋಷಗಳನ್ನು ಕೂಡ ನಾವು ಪ್ರಣಾಳಿಕೆಯಲ್ಲಿ ಕಾಣಿಸ್ತೇವೆ. ಆದ ಕಾರಣ ದಯವಿಟ್ಟು ತಾವೆಲ್ಲ ಒಂದು ಪಟ್ಟಿ ಮಾಡಬಹುದು. ಶಿಕ್ಷಣ ಇರಬಹುದು, ಹಾಸ್ಪಿಟಲ್ ಇರಬಹುದು, ಏನಾದರೂ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಿಗೆ ತೊಂದರೆ ಆಗಿರ್ಬೋದು, ಏನೇ ಇದ್ರೂ ಕೂಡ ಅದನ್ನು ಒಂದು ಪಟ್ಟಿ ಮಾಡಿಕೊಟ್ರೆ ಅದನ್ನು ಕೂಡ ನಾವು ಸ್ವೀಕಾರ ಮಾಡ್ತೇವೆ ಅಂತ ಹೇಳಿ, ಇನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಅವರು ಕೂಡ 1-2 ಮಾತುಗಳನ್ನು ಆಡಲಿ ಅಂತೇಳಿ ಅವರಿಗೆ ನಾನು ಬಿಟ್ಟುಕೊಡ್ತಾ ಇದ್ದೇನೆ. ನಮಸ್ಕಾರ. ಗಂಜಿಗಟ್ಟಿ ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಂದಿರಿಗೆ ನಮಸ್ಕಾರ. ಇದುವರೆಗೂ ನಮ್ಮ ಬಸಪ್ಪ ಕುಂಬಾರ್ ಅವರು ನಿಮ್ಮ ಇದರಲ್ಲಿ ಬಹುತೇಕ ಮಾತಾಡಿದ್ದಾರೆ. ಎಷ್ಟೊತ್ತಿಂದ ಇದ್ದೀವಿ ಸರ್? 4 ಗಂಟೆ ಇದೆ ಅಣ್ಣ. ಇವತ್ತು ರಾಜಕಾರಣ ಹೇಗಾಗಿದೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಪ್ರತಿನಿತ್ಯ ನೀವು ಟಿವಿ ನೋಡ್ತಾ ಇದ್ದೀರಾ, ಪೇಪರ್ಗಳನ್ನು ನೋಡ್ತಾ ಇದ್ದೀರಾ. ಎಲ್ಲಿ ನೋಡಿದ್ರೆ ಭ್ರಷ್ಟಾಚಾರ ಸುದ್ದಿನೇ, ಎಲ್ಲಿ ನೋಡಿದ್ರು ಅತ್ಯಾಚಾರ ಸುದ್ದಿಗಳನ್ನೇ. ಎಲ್ಲಿ ಸರ್ಕಾರದ ಯಾವುದೇ ಸಂಸ್ಥೆಗಳಲ್ಲಿ ತೆಗೆದುಕೊಂಡ್ರೆ ಅಲ್ಲಿ ಹಣ ಲೂಟಿ ಆಗಿದೆ, ಹಣ ಅವ್ಯವಹಾರ ಆಗಿದೆ, ಈ ತರದ ಸುದ್ದಿಗಳೇ ಬರ್ತಾ ಇದೆ. ಹಾಗೆ ಯಾವುದೋ ಉದ್ಯೋಗ ನೀಡುವಂತ ಸಂಸ್ಥೆಗಳ ವಿಚಾರ ಬಂದ್ರೆ, ನೇಮಕಾತಿ ಸಂಸ್ಥೆಗಳ ವಿಚಾರ ಬಂದ್ರೆ, ನೇಮಕಾತಿ ಸಂಸ್ಥೆಗಳಲ್ಲೂ ಕೂಡ ಅಕ್ರಮ, ಅಲ್ಲಿ ಹಣ ಕೊಟ್ಟವರ ಮಕ್ಕಳುಗಳಿಗೆ ಕೆಲಸ ಸಿಗ್ತಾ ಇದೆ ಅಂತ ಅನ್ನುವಂತ ಲೋಪಗಳೆಲ್ಲವನ್ನು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಆಗಿರೋದು ರಾಜಕೀಯ ರಂಗ ಕೆಟ್ಟೋಗಿರುವಂತದ್ದು. ಅದು ಯಾವುದೇ ಪಕ್ಷ ಆಗಿರಬಹುದು. ಈಗ ನಿಮ್ಮಲ್ಲೂ ಹಲವಾರು ಜನ ಬೇರೆ ಬೇರೆ ಪಕ್ಷಗಳ ಜೊತೆಯಲ್ಲಿ ಕಾಂಗ್ರೆಸ್, ಬಿಜೆಪಿನೋ, ಜೆಡಿಎಸ್ ಪಕ್ಷನೋ ಹಿಂದೆ ಇದೀರಾ, ಮತ ಹಾಕಿದೀರಾ. ಯಾವ ಕಾರಣಕ್ಕೆ ಅಂದ್ರೆ ಎಲ್ಲರೂ ಒಂದೇ ರೀತಿ ಇರುವಂತವ್ರು, ಮೂರೂ ಪಕ್ಷಗಳು ಒಂದೇ ರೀತಿ ಇರುವಾಗ ಯಾವ್ದೋ ನಮ್ಮ ಜಾತಿಯ ಯಾವ್ದೋ ಒಬ್ಬರಿಗೆ ಮತ ಹಾಕೋಣ ಅಂತಾನೋ, ಅಥವಾ ನಮ್ಮ ದೇವಸ್ಥಾನಕ್ಕೆ ಹಣ ಕೊಟ್ಟಿದ್ದಾರೆ ಯಾವ್ದೋ ಪಕ್ಷದವರು ಅಂತಾನೋ, ಏನೋ ಹಾಳಾಗೋಗ್ಲಿ ಅಂತ ಮತ ಹಾಕಿರೋದೇ ಹೆಚ್ಚು ಹೊರತು
ಇವರು ನಮ್ಮ ಊರು ಉದ್ಧಾರ ಮಾಡ್ತಾರೆ, ನಮ್ಮ ಕ್ಷೇತ್ರ ಉದ್ಧಾರ ಮಾಡ್ತಾರೆ, ಅದ್ರ ಮುಖಾಂತರ ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ, ನಮ್ಮ ಮಕ್ಕಳು ಭವಿಷ್ಯ ಸರಿ ಹೋಗುತ್ತೆ ಅಂತ ಅನ್ನುವಂಥ ಆಶಾವಾದ ಇಟ್ಕೊಂಡು ಮತ ಹಾಕಿದ್ದೀರಿ ಅಂತ ನಮಗೆ ಅನ್ಸೋದಿಲ್ಲ. ಹಾಗಾಗಿ ನಮಗೂ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೂ ಕೂಡ ಇಂತಹ ಒಂದು ಕೆಟ್ಟ ರಾಜಕಾರಣವನ್ನ ನಾವು ಬದಲಿಸಲಿಲ್ಲ ಅಂತ ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಇಂಥ ಮಕ್ಕಳುಗಳಿಗೆ ನಾವು ಕೆಟ್ಟ ಸಮಾಜವನ್ನ ಕೊಟ್ಟು ಹೋಗ್ಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವನ್ನ ಸ್ಥಾಪನೆ ಮಾಡಿ ಒಂದು ರಾಜಕೀಯ ಪಕ್ಷ ಆದ ಮೇಲೆ ಚುನಾವಣೆಗಳಿಗೆ ಸ್ಪರ್ಧೆ ಮಾಡಬೇಕು, ಜನಗಳ ಬಳಿಗೆ ಹೋಗ್ಬೇಕು, ಜನಗಳಿಗೆ ಈಗ ಕೆಲಸ ಮಾಡ್ತಾ ಇರುವಂತಹ ಜನತಾದಳ, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳು ಮಾಡ್ತಾ ಇರುವಂತಹ ಮೋಸ ಏನಿದೆ ಆ ಮೋಸವನ್ನ ತಿಳಿ ಹೇಳಬೇಕು, ನಾವೇನ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡ್ಬೇಕು. ಹಾಗಾಗಿ ನಾವು ನೀವು ಎಲ್ಲರೂ ಸೇರ್ಕೊಂಡು ಈ ಸಮಾಜವನ್ನ, ಈ ರಾಜ್ಯವನ್ನ, ನಮ್ಮ ಹಳ್ಳಿಗಳನ್ನ ಕಟ್ಕೊಳ್ಳೋಣ ಹೊಸ ರೀತಿಯಲ್ಲಿ ಅಂತ ಮನವಿ ಮಾಡಬೇಕು ಅಂತಾನು. ಮತ್ತೆ ಈ ರಾಜಕೀಯ ಪಕ್ಷಗಳು ಯಾವ ರೀತಿಯಲ್ಲಿ ಅವ್ರು ಮಾಡ್ತಾ ಇರುವಂತಹ ಭ್ರಷ್ಟಾಚಾರ ಜನಗಳ ಗಮನಕ್ಕೆ ಬರಬಾರದು ಅನ್ನುವಂತ ಕಾರಣಕ್ಕೆ ಹಳ್ಳಿಗಳಲ್ಲಿ ಜಾತಿ ಮತದ ವಿಚಾರಗಳನ್ನ ಎತ್ತಿ ಹಳ್ಳಿಗಳಲ್ಲಿ ಕಿತ್ತಾಟ, ದ್ವೇಷ, ಜಗಳಗಳು ಉಂಟಾಗುವ ಹಾಗೆ ಮಾಡಿ ಅವ್ರು ಮಾಡ್ತಾ ಇರುವಂತಹ ಭ್ರಷ್ಟಾಚಾರ ಏನು ಅನ್ನುವಂಥದ್ದು ನಿಮ್ಮ ಗಮನಗಳಿಗೆ ಬರುದಾಗಿ ನೋಡ್ಕೊಳ್ತಾ ಇದಾರಲ್ಲ, ಇದನ್ನ ಬದಲಿಸಬೇಕು ಅನ್ನುವಂಥ ಕಾರಣಕ್ಕೆ KRS ಪಕ್ಷ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ನಿಮ್ಮಲ್ಲಿ ಬಹುತೇಕ ಸೋಷಿಯಲ್ ಮೀಡಿಯಾ ಬಳಸುವಂತವ್ರು ಇದ್ದೀರಿ. KRS ಪಕ್ಷದ ಬಗ್ಗೆ ನಾವೀಗ ಏನು 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಕೂಡ KRS ಪಕ್ಷದ ಬಗ್ಗೆ ನಿಮಗೆ ಗೊತ್ತಿರಬಹುದು. KRS ಪಕ್ಷ ಒಟ್ಟಾರೆಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ, ಅದು ಆಡಳಿತ ಕ್ಷೇತ್ರ ಇರಬಹುದು, ರಾಜಕೀಯ ಕ್ಷೇತ್ರ ಇರಬಹುದು, ಈ ಎಲ್ಲ ಕ್ಷೇತ್ರಗಳಲ್ಲೂ ಪಾರದರ್ಶಕವಾದಂಥ ಆಡಳಿತ ನಡೀಬೇಕು. ಜನ ಏನಿದ್ದೀವಿ ನಾವು, ಈ ದೇಶದ ಪ್ರಭುಗಳು ನಾವು, ಈ ಪ್ರಭುಗಳಿಗೆ ಯಾವುದೇ ಹಕ್ಕುಗಳು ನಿರಾಕರಣೆ ಆಗದ ರೀತಿಯಲ್ಲಿ ಸರ್ಕಾರಿ ವ್ಯವಸ್ಥೆ ನಮ್ಮನ್ನ ನಡೆಸ್ಕೊಳ್ಬೇಕು, ನಮಗೆ ಸಿಗ್ಬೇಕಾಗಿರುವಂತಹ ಸೌಲಭ್ಯಗಳು ಸಿಗ್ಬೇಕು, ನಮ್ಮ ಆಸ್ಪತ್ರೆ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳುಗಳು ಓದ್ತಾ ಇರುವಂತಹ ಶಾಲಾ ಕಾಲೇಜುಗಳು ಚೆನ್ನಾಗಿರ್ಬೇಕು, ಸರ್ಕಾರಿ ನೌಕರರು, ಅಧಿಕಾರಿಗಳು ಜನಗಳಿಗೆ ಮರ್ಯಾದೆ ಕೊಡುವಂತ, ಗೌರವ ಕೊಡುವಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ KRS ಪಕ್ಷ ಕೆಲಸ ಮಾಡ್ತಾ ಇರೋದು. ಇದುವರೆಗೂ ಕೆಲಸ ಮಾಡಿರುವಂತಹ ರಾಜಕೀಯ ಪಕ್ಷಗಳು ಕೆಲಸ ಮಾಡ್ತಾ ಇರಲಿಲ್ಲ ಈ ರೀತಿಯಲ್ಲಿ. ಹಾಗಾಗಿ ಈಗ ಏನ್ ಚುನಾವಣೆ ಬಂದಿದೆ, ಈ ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಸ್ಥಾಪಿಸಿ ರಾಜ್ಯದಾದ್ಯಂತ 16,000 ಜನ ಯುವಕರುಗಳು ಪಕ್ಷಕ್ಕೆ ಬಂದು ಈ ರಾಜ್ಯದಲ್ಲಿರುವಂತಹ ಭ್ರಷ್ಟಾಚಾರವನ್ನ, ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇರುವಂತಹ ದೌರ್ಜನ್ಯವನ್ನ, ಅನ್ಯಾಯವನ್ನ, ಅಕ್ರಮವನ್ನ ಪ್ರಶ್ನೆ ಮಾಡುವಂತ, ಅಲ್ಲಿ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಹಚ್ಚಿರುವಂತ ರವಿಕೃಷ್ಣ ರೆಡ್ಡಿ ಅವರೇನೆ ಇವತ್ತು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ, ಮತಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಹಾಗಾಗಿ ನೀವು ಗಂಜಗಟ್ಟಿ ಗ್ರಾಮದ ಜನ ಕೂಡ ಈ KRS ಪಕ್ಷ ಕಾಣ್ತಾ ಇರುವಂತಹ ಕನಸು, KRS ಪಕ್ಷ ಮಾಡಬೇಕು ಅಂತಿರುವಂತಹ ಕೆಲಸಗಳಿಗೆ ಕೈ ಜೋಡಿಸುವುದ್ರ ಮುಖಾಂತರ ಈ ಕರ್ನಾಟಕವನ್ನು ಹೊಸ ರೀತಿಯಲ್ಲಿ ಕಟ್ಟುವುದಕ್ಕೆ ನೆರವಾಗಬೇಕು ಅಂತ ಮನವಿ ಮಾಡೋದಕ್ಕೆ ಇವತ್ತು ನಾವಿಲ್ಲಿಗೆ ಬಂದಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ನಮ್ಮ ಮೇಲಿರಲಿ. ಇನ್ನು ಮುಂದಿನ ವಿಚಾರಗಳನ್ನ KRS ಪಕ್ಷದ ಇಲ್ಲಿಯ ಅಭ್ಯರ್ಥಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಮುಂದಿನ ವಿಚಾರಗಳನ್ನು ಮಾತನಾಡ್ತಾರೆ ಅಂತ ಹೇಳ್ಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನಾಡ್ತಿದ್ದೇನೆ. ಇವತ್ತು ಮಾತನಾಡಿದವರು ನಮ್ಮ ಪಕ್ಷದ ಉಪಾಧ್ಯಕ್ಷರಾದ SH ಲಿಂಗೇಗೌಡರು. ಅವರು ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು. ನಮ್ಮ ಪಕ್ಷದ ತತ್ವ ಸಿದ್ಧಾಂತ, ನಮ್ಮ ಹೋರಾಟಗಳನ್ನೆಲ್ಲ ಗಮನಿಸಿ ಹಿಂದೆ ನಾವು ಇದ್ದಂತ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಂದು ಕೆಲಸವನ್ನ ಬಿಟ್ಟು ಇವತ್ತು ಅವರು ನಾಡಿನಾದ್ಯಂತ ಅವರು ಸುತ್ತಾಡ್ತಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಗಂಜಿಗಟ್ಟಿಯ ಎಲ್ಲ ಸಹೋದರ ಸಹೋದರಿಯರಿಗೆ, ಹಿರಿಯರಿಗೆ ನಮಸ್ಕಾರಗಳು. ಇಲ್ಲಿ ನನಗೆ 3-4 ತರಹದ ವರ್ಗದ ಜನ ಕಾಣಿಸ್ತಾರೆ. ಆದ್ರೆ ಬಹುತೇಕ ಎಲ್ಲರೂ ರೈತರೇ. ಒಂದು ಕಡೆ ರೈತರು, ಇನ್ನೊಂದು ಕಡೆ ಹೆಣ್ಮಕ್ಳು, ಇನ್ನೊಂದು ಕಡೆ ಯುವತಿಯರಿದ್ದಾರೆ. ವಿದ್ಯಾಭ್ಯಾಸ ಮಾಡ್ತಿರೋರು, ನೌಕರಿ ಹುಡುಕ್ತಿರೋರು ಒಂದ್ ಕಡೆ, ಇನ್ನೊಂದು ಕಡೆ ಹೊಲ ಮನೆ ಕೆಲಸ ಮಾಡ್ತಿರುವಂತ ರೈತರು, ಆ ಮನೆಗಳಲ್ಲಿ ಸಂಸಾರವನ್ನ ಕಾಪಾಡ್ತಾ ಇರುವಂತ ಹೆಣ್ಮಕ್ಳು. ಈಗ ತಾನೇ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲೇ ಚಾಕಾಪುರದಲ್ಲಿ ಇದೇ ತರದ ಒಂದು ಗ್ರಾಮ ಸಭೆಯನ್ನ ಮಾಡಿದ್ವಿ ನಾವು. ಅಲ್ಲಿ ಮುಗಿಸ್ಕೊಂಡು ಬರ್ತಾ ಇದೀವಿ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಒಂದು 7-8 ಕಡೆಗಳಲ್ಲಿ ಈಗ ಅಲ್ಲೇ ಆಗಿದೆ. ಬಹಳ ಮುಖ್ಯವಾಗಿ ಇವಾಗ ನಾವು ಒಂದು ಸಂವಾದ ಮಾಡಬೇಕು ಅಂತ. ವಿಶೇಷವಾಗಿ ಈಗ ನಿಮ್ಗೆ ಗೊತ್ತಿದೆ, ಮಳೆ ಜಾಸ್ತಿ ಆಗಿ ಕಳೆದ 2 ತಿಂಗಳಿಂದ ಇಲ್ಲಿ ಮಳೆನೇ ಬಿಟ್ಟಿರ್ಲಿಲ್ಲ. ಆಗಸ್ಟ್ 10ರಿಂದ ಒಂಚೂರು ಬಿಡುವು ಕೊಟ್ಟೆ.
ಆ ಬಿಡುವಿನ ಕೊಡೋದಕ್ಕೆ ಮೊದಲಲ್ಲಿ ಇಲ್ಲಿ ನೀವೇನ್ ಗೋಂಜೋಳ ಬೆಳೆದಿದ್ವಿ, ಬಹಳಷ್ಟು ಜನರಿಗೆ ಗೋಂಜೋಳ ಬೆಳೆ ನಷ್ಟ ಆಗಿದೆ. ಹತ್ತಿ ಬೆಳೆನೂ ಕೈಗತ್ತಿಲ್ಲ, ಸೋಯಾಬೀನು ಕಾಯಿಲೆ ಬಂದಿದೆ. ಈಗ ರೈತರ ಸಮಸ್ಯೆ ಏನಿದೆ, ಅವರಿಗೆ ಬೆಳೆ ನಷ್ಟ ಪರಿಹಾರಕ್ಕೆ ಯಾರಾದ್ರೂ ಕೆಲಸ ಮಾಡ್ತಿದಾರ? ತಾಲೂಕು ಕಚೇರಿಲೋ ಅಥವಾ ಸರ್ಕಾರದವರು, ಹಿಂದೆ ಇದು MLA-ನೋ ಯಾವತ್ತಾದ್ರೂ ಬಂದು ಅದ್ರ ಬಗ್ಗೆ ಮಾತನಾಡ್ತಿದ್ದಾರೆ? ಅದು ಬಿಟ್ಟು ಇಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಊರು ಸ್ವಚ್ಛವಾಗಿದೆಯಾ? ಏನು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಯಾವುದೇ ಲಂಚ ರುಶ್ವತ್ತಿಲ್ಲದೆ ಕೆಲಸ ಮಾಡ್ಕೊಡ್ತಿದಾರೋ ಇಲ್ವೋ? ಆ ವಿಚಾರವಾಗಿ ನಿಮ್ಮ ಅನುಭವಗಳು, ಅಭಿಪ್ರಾಯಗಳು. ಇನ್ನು ನೀವು ರೈತಾಪಿ ವರ್ಗದವರಾಗಿರೋದ್ರಿಂದ ಅದು ಉತ್ತಾರ ಮಾಡಿಸೋದಿಕ್ಕೋ ವಾಸ ಮಾಡಿಸೋದಿಕ್ಕೋ ತಾಲೂಕು ಆಫೀಸ್ಗೆ ಹೋಗ್ತೀರಾ. ತಾಲೂಕು ಆಫೀಸಲ್ಲಿ ಲಂಚ ಇಲ್ಲದೆ ಕೆಲಸ ಆಗ್ತಾ ಇದೆಯಾ? ಹೇಗ್ ನಡೀತಿದೆ? ಅಧಿಕಾರಿಗಳು ತಾಲೂಕು ಆಫೀಸಿಂದ ಹಿಡ್ಕೊಂಡು PDO ತನಕ ಅಧಿಕಾರಿಗಳು, ಬೇರೆ ಬೇರೆ ಕೃಷಿ ಇಲಾಖೆಯವರು ಸೇರಿದಂತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ? ಇನ್ನು ಹಳ್ಳಿಗಳಲ್ಲಿ ಇವತ್ತು ಒಂದು ವರ್ಗದ ಜನ 18-19 ವರ್ಷ ಆದಂತಹ ಹುಡುಗರನ್ನ ಎಲೆಕ್ಷನ್ ಟೈಮಲ್ಲಿ ಈ ವಿಶೇಷವಾಗಿ ಭ್ರಷ್ಟ ರಾಜಕಾರಣಿಗಳು ಬಂದು ಅವರನ್ನ ಜೊತೆ ಕರ್ಕೊಂಡು ಹೋಗಿ ಡಾಬಾದಲ್ಲೋ ಬಾರಲ್ಲೋ ತಿನ್ನಿಸಿ ಕುರ್ತಾ ಅಭ್ಯಾಸ ಮಾಡಿಸ್ಬಿಡ್ತಾರೆ. ಅವ್ರು ಆ ಕಡೆ ಕುರ್ತಾ ಅಭ್ಯಾಸ ಮಾಡಿ ಎಲೆಕ್ಷನ್ ಆದ್ಮೇಲೆ ಆ ಕಡೆ ಹೋಗ್ತಾರೆ. ಸೋತವನಂತ ಈ ಕಡೆ ತಿರುಗಿ ನೋಡಲ್ಲ, ಗೆದ್ದವನು ಆಗಾಗ ಬಾಯ್ ಸಿಯು ಅಂತಿರ್ತಾನೆ. ಆ ಸಂದರ್ಭದಲ್ಲಿ ಆ ಕುರ್ತಾ ಕಲ್ತಂತ ಮಕ್ಕಳು ಮನೆಗೆ ಬಂದು ಅಕ್ಕ ಅವ್ವ ಮಗಳು ಅಂತ ನೋಡಿದಿರಾ ಹೊಡೆದು ಬಡ್ದು ಏನು ಸೆರೆ ಕುಡಿದು ಸಂಸಾರನ ಹಾಳು ಮಾಡ್ತಿದ್ದಾರೆ. ಊರುಗಳಲ್ಲಿ ಇವತ್ತು ಕಿರಾಣಿ ಅಂಗಡಿಗಳಲ್ಲಿ ಹೆಂಡ ಮಾರ್ತಿದ್ದಾರೆ. ಹೌದೋ ಇಲ್ವೋ? ನಿಮ್ಮೂರಲ್ಲಿ ಇರ್ಬೇಕೇನೋ? ವೆರಿ ಗುಡ್, ಪರವಾಗಿಲ್ಲ, ಒಳ್ಳೆ ಊರು ನೀವು ಕಾಪಾಡ್ಕೊಂಡಿದ್ದೀರಾ. ಈಗ ತಾನೇ ಚಾಕಾಪುರದಲ್ಲಿ ಇದ್ವಿ, ಅಲ್ಲೆಲ್ಲ ಅದನ್ನೇ ಹೇಳ್ತಾ ಇದ್ರು. ಚಾಕಾಪುರದಲ್ಲಿ, ಹನುಮರಳ್ಳಿಲಿ ಎಲ್ಲಾನು ಬಹಳ ಬೇಸರದಿಂದ ಹೇಳ್ತಾ ಇದ್ರು. ನಿಮ್ಮೂರಲ್ಲಿ ಆ ಮಾತ್ರ ಇಲ್ಲ ಅಂದ್ರೆ ನಿಮ್ಮೂರಲ್ಲಿ ಇನ್ನೊಂದು ಸತ್ಯ, ನ್ಯಾಯ, ನೀತಿ, ಹಿರಿಕರಿಗೆ ಗೌರವ ಕೊಡುವಂತದ್ದು, ಒಂದು ಮರ್ಯಾದೆಯಿಂದ ಬದುಕುವಂತ ವಾತಾವರಣ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಅದಕ್ಕೆ ಮೊದಲಿಗೆ ನಾನು ನಿಮ್ಗೆ ಗಂಜಿಗಟ್ಟಿ ಗ್ರಾಮದ ಜನರಿಗೆ ಆ ತರಹದ ವಾತಾವರಣ ಇಲ್ಲ, ನಮ್ಮಲ್ಲಿ ಅಕ್ರಮ ಮದ್ಯ ಮಾರಾಟ ಇಲ್ಲ ಅಂತ ಹೇಳ್ತಿರೋದ್ರಿಂದಾಗಿ ನಾನು ನಿಮ್ಮನ್ನ ಅಭಿನಂದಿಸ್ತೀನಿ. ದಯವಿಟ್ಟು ಅದನ್ನ ಕಾಪಾಡ್ತೀನಿ. ಇವತ್ತು ನಮ್ಮನ್ನ ಕಾಪಾಡಬೇಕಾದಂತಹ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರೇ ಇವತ್ತು ಊರುಗಳನ್ನ ನಾಶ ಮಾಡುವಂತ ಸ್ಥಿತಿಲಿರುವಾಗ ನೀವು ಇವತ್ತಿಗೂ ಅಂತಹ ಒಂದು ಒಳ್ಳೆಯ ವಾತಾವರಣವನ್ನು ಇಟ್ಕೊಂಡಿರೋದು ಬಹಳ ದೊಡ್ಡ ವಿಚಾರ. ಹಾಗಾಗಿ ನೀವು ಅಭಿನಂದನಾರ್ಹರು. ಇಷ್ಟನ್ನು ಹೇಳ್ತಾ, ಈಗ ನೀವು ಯಾರೆಲ್ಲ ಊರ್ ಮಂದಿ ಬಂದಿದ್ದೀರಾ, ಹೆಣ್ಮಕ್ಳು ಸೇರಿದಂತೆ, ನಿಮ್ಮೂರಿನಲ್ಲಿ ಏನ್ ಸಮಸ್ಯೆ ಇದೆ? ರೈತರ ಸಮಸ್ಯೆಗಳೇನು? ಕೃಷಿ ಸಮಸ್ಯೆಗಳಿಂದ ಹಿಡ್ಕೊಂಡು ಹೆಣ್ಮಕ್ಳ ಸಮಸ್ಯೆಗಳು, ಅದು ಗ್ರಾಮ ಪಂಚಾಯತಿದು, ತಾಲೂಕು ಕಚೇರಿದು, ವಿದ್ಯಾಭ್ಯಾಸದ್ದು, ಬಸ್ಗಳು ಸರಿಯಾಗಿ ಬರ್ತಾ ಇದೆಯಾ? ಗೌರ್ಮೆಂಟ್ ಶಾಲೆ ಸರಿಯಾಗಿದೆಯಾ? ಹಾಗೇನೆ ಕಾಲೇಜ್ಗಳಿಗೆ ಎಲ್ಲಿ ಹೋಗ್ಬೇಕು? ಆಸ್ಪತ್ರೆ, ಸ್ಥಳೀಯ ಆಸ್ಪತ್ರೆ ಎಲ್ಲಿದೆ? ಆಸ್ಪತ್ರೆ ಸ್ಥಿತಿಗತಿ ಏನಿದೆ? ವಿದ್ಯಾರ್ಥಿಗಳಿಗೆ ಓದಂತವ್ರಿಗೆ ಇಲ್ಲಿ ಸ್ಥಳೀಯವಾಗಿ PA-ನೋ BSc-ನೋ BCom ಮಾಡ್ಕೊಂಡವ್ರಿಗೆ ಇಲ್ಲಿ ಹತ್ರದಲ್ಲಿ ನೌಕರಿ ಸಿಗ್ತಾ ಇದೆಯಾ? ನಿನ್ನೆ ನಾವು ಹನುಮರಳ್ಳಿಲಿ ಇದ್ವಿ, 2 ಹೆಣ್ಣು ಮಕ್ಕಳು, ಅವಳಿ ಜವಳಿ ಹೆಣ್ಣು ಮಕ್ಕಳು, ಸುರೇಶ್ ಅಂತ ಆತ ಅಪ್ಪ, ಆತ ಯಾರಾದ್ರೂ ಪರಿಚಯ ಇರ್ಬೋದು, ಅವ್ರ ಅಡ್ರೆಸ್ ಕೇಳಲಿಲ್ಲ ನಾನು. ಆತನಿಗೆ 2 ಹೆಣ್ಣು ಮಕ್ಕಳು, ಸುಜಾತ ಮತ್ತು ಸಂಗೀತ ಅಂತ. ಅವರಿಬ್ರು ನಿನ್ನೆ ಅಪ್ಪನ ಗಾಡಿನಲ್ಲಿ ಶಿಗ್ಗಾವಿಗೆ ಹೋಗ್ತಾ ಇದ್ರು, ಬ್ಯಾಗ್ ತಗಲಾಕೊಂಡಿದ್ದು, 22 ವರ್ಷ ವಯಸ್ಸು. ಯಾರು ಎಲ್ಲಿ ಅಂತ ನಾನು ಕೇಳಿದೆ. ಅಲ್ಲೇನು ಹೀಗೆ ಊರು ಒಳಗಡೆ ಹೋದಾಗಲೇ ದೇವಸ್ಥಾನ ಮುಂದೆ ಇದೇ ರೀತಿ ಅಲ್ಲಿನೂ ಆಂಜನೇಯನ ಗುಡಿ, ಹನುಮಪ್ಪನ ಗುಡಿ ಮುಂದೆನೆ ಅಲ್ಲಿ ನಿಲ್ಲಿಸಿ ನಾನು ಅವರು ಅಲ್ಲೇ ಬಂದು ನಿಲ್ಸಿದ್ರಿಂದ ಕೇಳಿದೆ. ಅವರು ಕೋಲಾರಕ್ಕೆ ಹೋಗ್ತಿದ್ದಾರೆ. ಈಗ ರಾತ್ರಿ ಇಲ್ಲಿ ಬಿಡ್ತಾರೆ, 7:30 8 ಅಲ್ಲಿ ಬಸ್ ಹತ್ತಾರೆ ಶಿಗ್ಗಾವಿಲಿ. 8ರಿಂದ ನಾಳೆ ಬೆಳಗ್ಗೆ 8 ಮಠ ಅವರು ಕೋಲಾರಕ್ಕೆ ಹೋಗಿ ತಲುಪ್ತಾರೆ. ಅಲ್ಲಿ ನರಸಾಪುರ ಕೈಗಾರಿಕಾ ಪ್ರದೇಶ ಅಂತಿದೆ, ಅಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಇಲ್ಲಿಂದ ಅಲ್ಲಿ ತನಕ BCom ಓದಿರುವಂತ ಹೆಣ್ಣು ಮಕ್ಕಳು ಅಲ್ಲಿ ಮಠ ಯಾಕೆ ಹೋಗ್ಬೇಕು? ಇಲ್ಲೇ ಯಾಕೆ ಅವರಿಗೆ ಹತ್ರದಲ್ಲಿ 20-30 ಕಿಲೋಮೀಟರ್ ಶಿಗ್ಗಾವಿಲೋ, ಸವಣೂರಲ್ಲೋ, ಹಾವೇರಿಲೋ, ಹುಬ್ಳಿಲೋ ಯಾಕೆ ನೌಕರಿ ಸಿಗ್ತಾ ಇಲ್ಲ ಅವರಿಗೆ? ಈ ನೌಕರಿ, ಸ್ಥಳೀಯವಾಗಿ ನೌಕರಿ ಕೊಡುವಂತ ಕೆಲಸವನ್ನ ನಮ್ಮ ರಾಜಕಾರಣಿಗಳು ಯಾಕೆ ಮಾಡಿದ್ರು? ಇವೆಲ್ಲವನ್ನು ಒಂದಷ್ಟು ಚರ್ಚೆ ಮಾಡೋಣ. ಹೇಳ್ತಾ, ನೀವ್ ಯಾರೇ ಇರ್ಲಿ, ನಾನೆಲ್ಲ ಬರ್ಕೊಳ್ತಿದ್ದೀನಿ. ಈಗ ತಾನೇ ನಾನು 3 ಪೇಜ್ ಬರೆದು ಬಂದಿದ್ದೀನಿ. ಬೆಳಗ್ಗೆಯಿಂದ ತಾಲೂಕ್ ಪಂಚಾಯತಿ ಅಧಿಕಾರಿ 3 ಪೇಜು, ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ CEO-ಗೆ, ತಹಸೀಲ್ದಾರ್ಗೆ 3 ಪೇಜ್ ಬರ್ತಿದ್ದೀನಿ. ಈ ಕಳೆದ 4 ದಿವಸಗಳಿಂದ ನಾವೇನು ಊರುಗಳೆಲ್ಲ ಹೋಗಿದ್ವಿ ಆ ಎಲ್ಲವನ್ನ ಪಟ್ಟಿ ಮಾಡಿಕೊಂಡು ಇಂತಿಂತವರು ಆಕೆ ಏನೋ ಚೌಕಾಸಿ ಮಾಡಿ 500 ರೂಪಾಯಿ ಕೊಟ್ಟು ಬಂದಿದ್ದಾರೆ. ಈಗ ಅವರಿಗೆ ವಾಪಸ್ ಮಾಡಿಸಬೇಕು ಅಂತ ಹೇಳಿ ನಾಳೆ ಪ್ರತಿ ಬುಧವಾರ ನಾವು ಶಿಗ್ಗಾವಿ ತಾಲೂಕು ಆಫೀಸರ್ ಅಭಿಯಾನ ಮಾಡ್ತಾರೆ. ಆಕೆ ಆ ಹೆಸರು ಬರ್ತಿದ್ದೀನಿ, ಅವರು ಬರೋದು ಇವರಿಂದ ನಿಮ್ಮ ಕಚೇರಿಯಲ್ಲಿ ಸಿಬ್ಬಂದಿ 500 ಲಂಚ ಪಡೆದಿದ್ದಾರೆ, ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂತ. ಹೀಗೆ ಒಂದು 20 ಅಂಶ ಬರೋದು ನಾನೇ ಖುದ್ದಾಗಿ ನೋಟ್ ಮಾಡ್ಕೊಂಡು ಬರೆದಿದ್ದೀನಿ. ಇವತ್ತು ನಿಮ್ಮೂರಲ್ಲಿ ಏನೋ ಸಮಸ್ಯೆಗಳಿತ್ತು ಅದನ್ನ ಹೇಳಿ, ಅದನ್ನ ನಾವು ಬರ್ಕೊಳ್ತೀವಿ. ಸಂಬಂಧಪಟ್ಟವರ ಗಮನ ತಂದು ಆ ಸಮಸ್ಯೆ ಪರಿಹಾರ ಆಗುವ ಹಾಗೆ ಮಾಡ್ತೀವಿ. ಒಬ್ಬೊಬ್ಬರಿಗೆ ಯಾರಾದ್ರೂ ಸರಿ ಹಿರಿಯರು ವೆರಿ ಗುಡ್. ಈಗ ನಾವು ಚಾಕಾಪುರದಲ್ಲಿ ಮಾತಾಡೋಣ, ಯಾಕಂದ್ರೆ ಇದು ನಿಂತು ಸಾಕು.
ಮಾಡಿದ ಒಂದು ಹೆಣ್ಮಗಳು ಸಾಲಿ ಹೋಗಿಲ್ಲವಂತೆ. ನಮಗೆಲ್ಲ ಜಾನಕಾರಿ ಐತ್ರಿ ಅಂತೇಳಿ ಹಾಕಿ ಇದು ಓಡಿಸ್ತಾಳಂತೆ. ಯಾವುದು ಕಸ ವಿಲೇವಾರಿ ಟ್ರಕ್ ಓಡಿಸ್ತಾಳಂತೆ ಊರಲ್ಲಿ, ಅದು ರಿಪೇರಿ ಆಗಿಬಿಟ್ಟಿದೆ. ಹಾಕಿ ಬಹಳ ಚೆನ್ನಾಗಿ ಎಲ್ಲ ಒಂದು 5 ನಿಮಿಷ 10 ನಿಮಿಷ ಎಲ್ಲ ಸಮಸ್ಯೆಗಳು, ಊರಿನ ಸಮಸ್ಯೆಗಳು, ಸ್ವಂತದ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಊರಿನ ಸಮಸ್ಯೆಗಳು. ಆ ರೀತಿ ಈಗ ನಮ್ಮ ಜೊತೆ ಒಬ್ಬ ಮಗಳು ಬಂದಿದ್ದಾಳೆ. ಆಕೆ ಹೆಸರು ಹೇಳಿ ಏನ್ ಸಮಸ್ಯೆ, ಏನ್ ವಿಚಾರ, ಏನ್ ಅಭಿಪ್ರಾಯ ಆಕೆ ಒಂದು ತಿಳ್ಕೊಳ್ಳುತ್ತೆ. ಮಾತಾಡೋಣ. ಕಮಲಾ ಕಮಲಾಕ್ಷಿ ದಾಸ್. ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ರಪ್ಪ, ಎಕೋ ಇದೆ. ವಾಲ್ಯೂಮ್ ಕಡಿಮೆ ಮಾಡಿ ಅವ್ರು ಸಾಕು. ನಮ್ಮೂರಲ್ಲಿ ಗ್ರಂಥಾಲಯ ಇಲ್ಲ. ವೆರಿ ಗುಡ್. ಗ್ರಾಮ ಪಂಚಾಯತಿ ಇಲ್ಲೇ ಕಚೇರಿ ಇದೆಯಾ? ಹಿರೇಮಣಕಟ್ಟಿ ಗ್ರಾಮ ಪಂಚಾಯತಿ, ಹಿರೇಮಲ್ಲೂರು. ಹಿರೇಮಲ್ಲೂರು ಗ್ರಾಮ ಪಂಚಾಯತಿ. ಮತ್ತೆ ಶಾಲೆ ಮಕ್ಕಳಿಗೆ ಗ್ರೌಂಡ್ ಇಲ್ಲ ಆಟ ಆಡಕ್ಕೆ. ಶಾಲೆ ಮಕ್ಕಳಿಗೆ ಆಟದ ಮೈದಾನ ಇಲ್ಲ. PT ಟೀಚರ್ ಇಲ್ಲ. ಎಷ್ಟು ಮಂದಿ ಓದ್ತಾರೆ ಇಲ್ಲಿ ಸ್ಕೂಲಲ್ಲಿ? ಎಷ್ಟು ಮಕ್ಕಳು ಓದ್ತಾರೆ? ಎಲ್ಲ 1 ರಿಂದ 8 ಮಠ ಇದೆಯಾ? 8 ಮಠನ 2 ಮಠನ? 8 ಮಠ ಎಲ್ಲ. ಶಾಲೆಯಲ್ಲಿ ಮೇಷ್ಟ್ರು ಎಷ್ಟು ಮಂದಿ ಇದ್ದಾರೆ? ಶಿಕ್ಷಕರು ಎಲ್ಲ ಸಫಿಶಿಯಂಟ್ ಇದಾರ? ಎಷ್ಟು ಮಂದಿ ಹೆಣ್ಮಕ್ಳು? ಒಬ್ರು ಪುರುಷರು. ಏನೋ ಓದಿ ನೀನು? MBA B.Ed. MBA MA B.Ed. MA ಏನು ಓದಿರೋದು? ಎಕನಾಮಿಕ್ಸ್. ವೆರಿ ಗುಡ್. ನೀಟು ಸ್ಲೆಟ್ ಅದೇನು ಬರ್ದಿಲ್ವಾ? ಸೆಟ್ ಬರ್ದಿದ್ಯಾ? ವೆರಿ ಗುಡ್. ಲೆಕ್ಚರರ್ ಆಗ್ಬೇಕು. ವಿಡಿಯೋ ಮಾಡ್ತಿದ್ಯಾ? ವೆರಿ ಗುಡ್. ಚಪ್ಪಾಳೆ ಹೊಡಿರಪ್ಪ. ಡಬಲ್ ಡಿಗ್ರಿ ಮಾಡಿದ್ದಾಳೆ, B.Ed ಮಾಡಿದ್ದಾಳೆ, ಲೆಕ್ಚರರ್ ಆಗ್ಬೋದು, ಶಿಕ್ಷಕಿನೂ ಆಗ್ಬೋದು, ಆದ್ರೆ PDO ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದಾಳೆ. ದೇವ್ರು ಒಳ್ಳೇದ್ ಮಾಡ್ಲಿ, ಆಗ್ಲಿ. ನಿಮ್ ಕನ್ಸಿಡರ್ ಪಡಿತರ ಅಂಗಡಿಗೆ ಸ್ವಂತ ಕಟ್ಟಡ ಇಲ್ಲ ಅಲ್ವಾ? ಎಲ್ಲವೂ ಮಂಜೂರಾತಿ ಆಗಿದೆ ಪ್ರಪಂಚದಲ್ಲಿ. ಯಾವಾಗ ವೆರಿ ಗುಡ್. ಎಷ್ಟೋ ಜನರು ಕ್ಯಾನ್ಸಲ್ ಮಾಡಿಸಿದೀವಿ. 1 ರೂಪಾಯಿ ರೊಕ್ಕ ತಗೊಳ್ಳದೆ ಏನ್ ಕೊಡ್ಬೇಕೋ ಬರೋಬ್ಬರು ಕೊಡೋ ಹಾಗೆ ಮಾಡಿದೀವಿ. 2 kg ಕಡಿಮೆ ಕೊಡ್ತಿದ್ದಾನೆ ಅವನು. ಅವ್ನ ಗಮನ ನಾಳೆ ಶಿರಸ್ತೇದಾರ್ ಯಾರು ಕುಂಬಾರೆ ಅಂತಿರಲ್ಲ, ಫುಡ್ ಶಿರಸ್ತೇದಾರ್ ಗಮನಕ್ಕೆ ತಾನೆ. ನಾನು ಅದನ್ನ ಬರೀತೀನಿ. ತಹಸೀಲ್ದಾರ್ ಬರೆಯೋ ಪತ್ರದಲ್ಲಿ ಈ ಗ್ರಾಮದಲ್ಲಿ ಕೊಡ್ತಿರುವಂತದ್ದು 2 kg ಕಡಿಮೆ ಕೊಡ್ತಿದ್ದಾನಂತ. ನೀವು ಅದನ್ನ ಫುಡ್ ಶಿರಸ್ತೇದಾರ್ ಗಮನಕ್ಕೂ ತಾನೆ. ಇರ್ಲಿ, ಅವನಿಗೆ ಈ ಸಲಕ್ಕಿಲ್ಲ ವಿಡಿಯೋ. ಅವನು ಯಾವತ್ ಕೊಡ್ತಾನೋ ಅವತ್ ನಮ್ಗೆ ಸಂಪರ್ಕ ಮಾಡ್ರಿ. ನಮ್ಮವ್ರು ಬರ್ತಾರೆ. ಅದು ನೀವೇನೆ ವಿಡಿಯೋ ಮಾಡ್ರಿ. ನಾವು ಯಾವ ಇಷ್ಟು ದಿವಸ ಕೊಡ್ತಿದ್ದವರು ಚೀಲದಲ್ಲಿ ಇಟ್ಕೊಂಡು ಹೋಗ್ತಿದ್ರೆ ಮುಂದಿನ ಆವತ್ ಕೊಟ್ಟಾಗ ನೀವು ಗೋಣಿ ಚೀಲದಲ್ಲಿ ಹೊತ್ಕೊಂಡು ಹೋಗ್ಬೇಕು. ಆ ತರ ಕೊಡ್ತಾರೆ. ಅಷ್ಟು ಬರ್ತಾರೆ. ಮುಂದೆ ಬರ್. ಹೇಳಿ. ಆದರೂ ಅವಾಗ ಗುಜರಾತ್ ಮಾಸ್ಟರ್ ಸೈಟ್ ಇರಲಿಲ್ಲ. ಈಗ ಅದನ್ನು ಅತಿಕ್ರಮಣ ಮಾಡಿ ಅಡ್ಡಾಡಕ್ಕೆ ದಾರಿದಂಗೆ ರೈತರಿಗೆ ಅಡ್ಡಾಡಕ್ಕೂ ಬರಂಗಿಲ್ಲ, ಚಕ್ರಿಗೆ ಬರಂಗಿಲ್ಲ. ಏನು ಸರ್ಕಾರ ಮನಿ ಏನಲ್ಲ ಅಷ್ಟ ಸಹಾಯ ಮಾಡೋದು ಪಟ್ಟದವ್ರು ಮಾಡಂಗಿಲ್ಲ. ಆ ಪರಿಸ್ಥಿತಿ ಇದೆ. ಅದಕ್ಕೆ ಒಮ್ಮೆ ಅದನ್ನು ಸರ್ವೆ ಮಾಡಿ ಅದನ್ನು ಸರಿಯಾಗಿ ಅದರಾಗಿ ಇದಕ್ಕೆ ನೀವು ತಹಸೀಲ್ದಾರರು, ಇದು ತಹಸೀಲ್ದಾರ್ ವ್ಯಾಪ್ತಿಗೆ ಬರುತ್ತೆ. 20 ಪಂಚಾಯತಿಗೆ ಎಲ್ಲ ಹಿರಿಯರು ಕೂಡಿ ಒಂದು ಅರ್ಜಿ ಮಾಡಿಕೊಡ್ತೀವಿ. ಅದನ್ನು ಮುಖ್ಯಶ್ರೀ ಅಂತಂದ್ರೆ ಎಂಟ್ರಿ ಮಾಡಿರ್ಬೇಕು. ಪಂಚಾಯತ್ಗೆ ಎಂಟ್ರಿ ಮಾಡೋದಕ್ಕೆ ಹಿಂಗೆ ಅತಿಕ್ರಮಣ ಮಾಡ್ಕೊಂಡು ಮಾಡ್ತಾರೆ.
ಇಲ್ಲ ಇದು ಯಾರ ವ್ಯಾಪ್ತಿಗೆ ಬರುತ್ತೆ? ಪಂಚಾಯತಿ ವ್ಯಾಪ್ತಿಗೆ ಬರುತ್ತಾ, ತಹಸೀಲ್ದಾರ್ ವ್ಯಾಪ್ತಿಗೆ ಬರುತ್ತಾ ಅಂತ ಕೇಳಿ. ತಹಸೀಲ್ದಾರ್ ಬರುತ್ತೆ. ನಾನು ಇದನ್ನ ನಿಮ್ಮ ಇದ್ರಲ್ಲಿ ಬರೀತೀನಿ, ನೀವು ಒಂದು ಅರ್ಜಿ ಕೊಡಬೇಕು. ಸಾಧ್ಯ ಆದ್ರೆ ನಾಳೆ ಬಂದು ಏನ್ ಹೇಳಿದಿರ ಅದನ್ನ ತಹಸೀಲ್ದಾರ್ಗೆ, ನಮ್ಮೂರಲ್ಲಿ ಮೊದಲಿದ್ದಂತಹ ರಸ್ತೆ ಏನಿತ್ತು ಆ ರಸ್ತೆಯನ್ನು ಅತಿಕ್ರಮಣ ಮಾಡಿ ಯಾವ್ಯಾವ ರಸ್ತೆ ಅಂತ ಹೇಳಿರ್ಬೇಕು, ನಮೂದ್ ಮಾಡ್ರಿ. ಈಗ ಅಲ್ಲಿ ದಾರಿ ಇಲ್ಲದಂಗಾಗಿದೆ, ದಯವಿಟ್ಟು ನೀವು ಸರ್ಕಾರಿ ರಸ್ತೆ ಏನಿದೆ ಅದನ್ನ ತೆರವು ಮಾಡಿಸಿ ಜನರ ಬಳಕೆಗೆ ಮುಕ್ತ ಮಾಡಬೇಕು ಅಂತ ಒಂದು ಬರೀರಿ. ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ. ಮತ್ತು ಸಾರ್ವಜನಿಕರ ನಿಮ್ಮ ಹೆಸರು ಹೇಳಿ ಸರ್? ಸಿದ್ದಪ್ಪ ವಂಡಲ್ಕಟ್ಟಿ. ನಾನು ಇದನ್ನ ನಮ್ಮ ಪತ್ರದಲ್ಲಿ ಬರೀತೀನಿ. ನಾಳೆ ನೀವು ಯಾರಾದ್ರೂ ಒಬ್ರು ಬಂದ್ರಿ, ನಮ್ಮ ಪತ್ರದಲ್ಲೂ ನಮೂದು ಮಾಡಿರ್ತೀನಿ. ನೀವು ಒಂದು ಸಪರೇಟ್ ಪತ್ರ ಬರೀರಿ, ಅದನ್ನ ನಮ್ಮೊಂದು ಕಾಪಿ ಕೊಟ್ಟರೆ ನಾವು ಮುಂದಕ್ಕೆ ಯಾವಾಗಲಾದ್ರು ನಿಮ್ಮೂರಲ್ಲಿ ಆ ಹೆಣ್ಮಗಳು ಇರ್ತಾರೆ, ನಿಮ್ಮಲ್ಲಿ ಯಾರೋ ಯುವಕರು ಇರ್ತಾರೆ, ಪ್ರಜ್ಞಾವಂತರಿದ್ದಾರೆ, ನಾಯಕತ್ವ ತಗೊಳ್ಳೋರಿದ್ದಾರೆ, ಅವ್ರು ಫಾಲೋ ಅಪ್ ಮಾಡಿ ತಹಸೀಲ್ದಾರರಿಗೆ ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಅವ್ರ ಮೇಲಿನ ಕೇಸ್ ಹಾಕ್ಬೋದು ಅಂತ ವಿಚಾರ ಇದೆ. ಅದರಿಂದ ಸಾರ್ವಜನಿಕರ ಆಸ್ತಿ ಈಗ ಅತಿಕ್ರಮಣ ಆಗಿದೆ ಸಾರ್ವಜನಿಕ ರಸ್ತೆ, ಈಗ ಅದನ್ನ ತೆರವು ಮಾಡಬೇಕು. ಕಂಪ್ಲೀಟ್ ಮಾಡಿದ್ದೀರಾ ನೀವು? ಒಂದ್ಸಲ ಎಷ್ಟು ಬಂದಿತ್ತು? ಅದನ್ನೇನ್ ಮಾಡಿದ್ರಿ? ಎಷ್ಟು ದಿವಸದಿಂದ ಲಾಸ್ಟ್ ಅದು 40,000 ಬಂದಿದೆ ಯಾವಾಗ? ಅದಾದ್ಮೇಲೆ ಬಂದೇ ಇಲ್ಲ ಅಂದ್ರೆ ನೀವೇನಾದ್ರು ತಡ ಮಾಡಿದ್ರೆ ಏನಂತಿದ್ದಾರೆ ಅವರು? ಈಗ ಅದು ಕ್ಲಿಯರ್ ಆಗಿದೆ ನಿಮ್ದು ಯಾವ ಕಡೆ ಬಾಗ್ಲ ಹಾಕ್ಬೇಕು ಮಾಡ್ಬೇಕು ಅಂತ? ಈ ಕಡೆ ಮಗದ ಜಿಪಿಎಸ್ ಆಗಲ್ಲ ಸರ್, ಮತ್ತೊಬ್ಬರ ಜಗದೊಳಗೆ ಜಿಪಿಎಸ್ ಮಾಡಕ್ ಆಗ್ಬೇಕು. ಈಗ ತೊಂದ್ರೆ ಇವ್ರದ ಗೌರ್ಮೆಂಟ್ ಮತ್ತೊಬ್ಬರದ ಜಾಗ ಅವ್ರು ಬಾಗಲ ಹಾಕಿಸಿ ನಾವು ಊಟ ತೆಗೆದ ಮತ್ತು ಬಾಗಲ ಮುಚ್ಚಿಸ್ತೀವಿ ಅಂತ ಹೇಳಿದ್ವಿ. ನಾವು ಆ ಕಡೆ ಬೈಲೈತ್ರಿ, ಆ ಕಡೆ ಮಾಡಾಕ್ ಬರ್ತಿತ್ತು. ಹುಡುಗ ಹೇಳಿದ್ರಿ ನಮ್ಗೆ, ಅವ್ನು ಹೇಳಿದ್ವಿ ನಾವು ಆ ಹುಡುಗ ನಮ್ಮ ಕಡೆ ಯಾಕೆ ಹೌದು ತಪ್ಪಾಕೈತ್ರಿ, ಯಾವ ಕಡೆ ಬುದ್ಧಿ ಜಿಪಿಎಸ್ ಮಾಡೋದು ಯಾಡ ಅವನು ಸರಿ ಇದೆ, ನಿಮ್ದು ಅನಿವಾರ್ಯ ಇದೆ. ಈ ಕಡೆ ಬಂದು ಜಿಪಿಎಸ್ ಮಾಡಿದ್ರು ಹಾಕಿದ್ರು ಬಿಲ್, ಈ ಕಡೆ ಅವ್ರ ಭಾಗ ಇದೆಯಲ್ಲ ಅವ್ರು ಹಂಗೆ ಸೇರಿರ್ತದೆ ಅದನ್ನೆಲ್ಲ ನಾಳೆ ನಾ ಬಂದಿರ್ತೀರಿ ಬಂದು ನಾವು ನಾಳೆಗೆ ನೋಡಿ ಗಂಗಾನಾಗ ಜಿಪಿಎಸ್ ಮಾಡಿಸಿ ಚಲೋ ಬಸವರಾಜ್ ದಾಸರ್, ನೀವು ಗ್ರಾಮ ಪಂಚಾಯತ್ ಇದ್ದೀರಿ, ವೆರಿ ಗುಡ್. ಈ ತರ ಒಂದಷ್ಟು ಏನು ಜನರ ಪರವಾಗಿ ಮಾತಾಡುವಂಥವ್ರು ಇರೋದು ಒಳ್ಳೇದೆ. ನಾಳೆಗೆ ನಾವು ಇವಾಗ ಒಂದು ಪತ್ರ ಬರೀತಿದ್ದೀವಿ, ನಿಮ್ಮ ಇವ್ರ ಹೆಸರು ಮಾಡ್ತೀನಿ, ಇವ್ರ ಹೆಸರು ಬರೀತೀನಿ. ಇವ್ರಿಗೆ ಮಂಜೂರಾಗಿ 2019 20 ಕೊರೋನಾ ಟೈಮಲ್ಲಿ 2020 ಆಗಿರೋದು ಇಲ್ಲಿ ತನಕ ಹಾಗೆ ಇದೆ ಅಲ್ವಾ? ಇದನ್ನ ಪರಿಶೀಲಿಸಿ ಎಷ್ಟು ಮನೆ ಆಗಿರು ಎಷ್ಟು ಮನೆ ಬಿಡುಗಡೆ ಮನೆ ₹1 ಇಲ್ಲಿ ಮಾಡೋದು ಬಿಡುಗಡೆ ನಾವು ಕೊಡ್ತೇವೆ. ಪಾಪ ಪ್ಲೇಸ್ ಕರ್ಕೊಂಡು ಕೈಗೆ ಹಾಕಿ ದುಡ್ಡು ಬರಂಗಿಲ್ಲ, ಏನ್ ಮಾಡ್ಬೇಕು? ಇಲ್ಲ, ಅದು ಬೇಕು ಅಂತ ಮಾಡಿರೋದವರು. ಒಂದೇನಂದ್ರೆ ಅನೌನ್ಸ್ ಮಾಡಬಾರ್ದು. ಮೊದಲು ಜಿಪಿಎಸ್ ಆಗ್ಲಿಲ್ಲ ಅಂದ್ರೆ 40,000 ಕೊಡೋದು ಬರ್ತಾ ಇರ್ಲಿಲ್ಲ. ಒಂದು 20 ಪ್ಲೇನ್ ಕಟ್ಟಾಕಲ್ಲ ಈಗ ಇದಕ್ಕೆ, ಹೌದಲ್ರಿ? 120 ಎಷ್ಟು ಕಟ್ಕೊಂತಾರೆ? ಅದರಿಂದ ಈಗ ಕೆಲವೊಬ್ರು ಕಟ್ಕೊಳಕತ್ತಾರ ಅಂದ್ರೂ ಬಿಲ್ ಆಗೋದು. ನಾಳೆ ಇವಾಗ ಕೇಳಿದ್ರೆ ಇದು ಸ್ವಲ್ಪ ಮಾಹಿತಿ ಕೊಡ್ಬೇಕಲ್ವ ಅವರು? ನಾಳೆ ಇದನ್ನ ಇವಾಗ ಬರೀತೀನಿ. ಇವಾಗೆ ನಾಳೆ ಇವಾಗ ಬರೆಯೋ ಪತ್ರದಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ನಾಳೆ 11-11:30 ಸುಮಾರಿಗೆ ತಾಲೂಕು ಆಫೀಸ್ ಎಲ್ಲ ಬಳಿ ಬರ್ರಿ, ತಾಲೂಕು ಆಫೀಸು. ಅಲ್ಲಿಂದ ಇವ್ರು ನಮ್ ಗಾಡಿ ಇರುತ್ತೆ, ಈ ಗಾಡಿ, ಆ ಗಾಡಿಯಲ್ಲಿ ಹೊತ್ಕೊಂಡು ಅವ್ರು ಯು ಆಫೀಸ್ಗೆ ಬರ್ತಾರೆ 1 ಗಂಟೆಗೆ. ಅವ್ರ ಜೊತೆಗೆ ಇದ್ದು ಇದನ್ನ ಬರಿತೀನಿ. ದಾಸರು, ಏನ್ ದಾಸರು? ಬಸವರಾಜ್ ದಾಸರು, ಅವರು ಅಷ್ಟೊತ್ತಿಗೆ ಬರ್ತಾರೆ. ಆವಾಗ ನಿಮ್ಮ ಸಮಕ್ಷಮದಲ್ಲೇ ಇವಾಗೆ ಮಾತಾಡ್ಸೋಣ. ಆಯ್ತವ, ನಾಳೆಗೆ ಮಾತಾಡ್ಸೋಣ. ಅದು ಕೆಲವೊಂದ್ಸಲ ಯಾರು ಕೈ ಕಟ್ಟಾಕ್ದಂಗೆ ಹಗ್ಗ ಬಿಸೋಕೆ ಆಗೋದಿಲ್ಲ. 1 ವರ್ಷ 2-3 ತಿಂಗಳು ಹಾಕಬೇಕು. ₹1 ಬಿಡುಗಡೆ. ಈಗ ಮೆಂಬರ್ ಹೇಳಿ, ನೀವೇ ನಿಮ್ದೇನಲ್ಲಿ ಮಾತಾಡ್ರಿ. ಯಾವ್ದೇನು ಸಮಸ್ಯೆ ಇದ್ರೆ ಹೇಳ್ರಿ, ಊರ್ನವ್ರದ್ದು ಹೇಳ್ರವ. ಹೆಣ್ಮಕ್ಳದ್ದು ಏನಾದ್ರು ಸಮಸ್ಯೆ ಇದೆಯಾ? ಮಕ್ಕಳಿಗೆ ಒಳ್ಳೆ ಸ್ಕೂಲ್ ನಡೀತಿದ್ಯಾ? ಊಟ ಕೊಡ್ತಿದಾರ? ಅವ್ರ ಮೆಂಬರೇನಾ? ಏನ್ ಹೆಸರು?
ಕಮಲಮ್ಮ ಮಾರಿಂಬೀಡ ಕಮಲಮ್ಮ ಮಾರಿನಬೀಡ. ವೆರಿ ಗುಡ್. ಈಗ ರೈತರು ಅದಿಲ್ಲ ಸಾಧನೆ ಮಾಡ್ತಿದ್ರು ಬಿಲ್ ಹಾಕಿಲ್ಲ ಈಗ ಮೆಂಬರ್ ಉಪಾಧ್ಯಕ್ಷರಿಗೆ ಈಗ ಊರಾಗೊಂದು ಹಕ್ಕಿ ಕಾನ್ಸೆಪ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಹೇಳಿ ಮಾಡ್ಸಂದ್ರೆ ಮಾಡ್ತಾರೆ ಒಬ್ರು ಬಿಲ್ ಆಗಿಲ್ಲ. ಕಾಲೇಜ್ ಕಟ್ಕೊಂಡಾರ ಕೈಗೆ ಈಗ ಆ ಸಾಲ ಏನು ಮಂಜೂರಾಗಿಲ್ವಾ? ಈಗ ಊರಾಗ ಏನಂತಾರ ಮಾಡ್ತಾರ, ನೀವ್ ಎದಕ್ಕಾಗಿರಿ ಮೆಂಬರ್, ನೀವ್ ಎದಕ್ಕಾಗಿರಿ ಉಪಾಧ್ಯಕ್ಷರು ಒಂದು ದುಡ್ಡಿಲ್ಲ. ಅವ್ರು ಇಲ್ಲ ಸರ್, ಯಾರೇ ಕೊಟ್ಟಿಗೆ ಕಟ್ಟಿದ್ರು 67,000 ರೂಪಾಯಿ ಕೊಡ್ಬೇಕು ಪಂಚಾಯತಿಯಿಂದ. ಅವರಿಗೆ ಸಾಲ ಈರುಳ್ಳಿ ಸೆಡ್ಡು ಇವಕ್ಕೆಲ್ಲ ಪಂಚಾಯತಿಯಿಂದ ಕೊಡ್ಬೇಕು. 67,000 ರೂಪಾಯಿ ಕೊಡ್ತಾರೆ. ಕೆಲವು ದನ ಸಾಗಾಣಿಕೆ ಕುರಿ ಸಾಗಾಣಿಕೆಗೆ 80,000 ರೂಪಾಯಿ ಸೆಡ್ ಆಗಿ ಕೊಡ್ತಾರೆ. ಅದು ಪಂಚಾಯತಿನ ರೀತಿ ಮಾಡಬೇಕು. ಈಗ ನಿಮ್ಮ PDO ಏನಂತಾರೆ? PDO ಹೇಗೆ ಪರವಾಗಿಲ್ವಾ? ಬಡವ್ರು ಕೈಲಿ ರೊಕ್ಕ ಕೊಟ್ಟು ಕಟ್ಕೊಂಡಿದ್ದು ಅವ್ನು ಹಾಕಂಗಿಲ್ಲ. ಹಾಕ್ತೀವಿ ಅಂತಾರ ಹಾಕಂಗಿಲ್ಲ. ಏನಾರು ರೊಕ್ಕ ಕೇಳ್ತಾರ? ರೊಕ್ಕ ಕೇಳಿದ್ರೆ ಹಾಕಂಗಿಲ್ಲ. ಎಲ್ಲ ಕೆಲಸ ಡಿಲೇ ಮಾಡ್ತಾರೆ. ಪಂಚಾಯತ್ ಎಲ್ಲ ಕೆಲಸ ಡಿಲೇ ಮಾಡ್ತಾರೆ ಸರ್. ಪಂಚಾಯತಿ ಅವರು PDO ಒಟ್ಟ ಎಲ್ಲ ಪೆಂಡಿಂಗ್ ನಾಳೆ ಬರ್ರಿ ಅಂತಾರೆ. ಮತ್ತೆ ನಾಳೆ ಹೋದ್ರೆ ಕಂಪ್ಯೂಟರ್ ಸರ್ವರ್ ಎಷ್ಟು ಕಿಲೋಮೀಟರ್ ಇದೆ ಬರೋದು? ಈಗ 5 ಕಿಲೋಮೀಟರ್ ಬರೋದು. ಅಲ್ಲಿಗೆ ಅಂತ ಸಿಗ್ತಾರ ನಿಮ್ಗೆ ಹೋದ ಗ್ರಾಮ ಪಂಚಾಯತಿ ಇರೋದೇ ಇಲ್ಲ. ಇದು PDO ಬಂದು ಎಷ್ಟು ವರ್ಷ ಆಯ್ತು? ಅಲ್ಲ ಅವರು PDO ಬಂದ PDO ಚಾರ್ಜ್ ತೆಗೆದುಕೊಂಡು 8 ವರ್ಷ ಆಯ್ತು. ಈಗ ಹೊಸದಾಗಿ ಬಂದ್ರ ಹೇಳ್ತಾ ಇರೋದು. ಈಗ ಗೌರ್ಮೆಂಟ್ ಬಂತಲ್ಲ 2023 ಗೌರ್ಮೆಂಟ್, ಆ ನಂತರ ಬಂದ್ರ ಅದಕ್ಕಿಂತ ಮುಂಚೆ ಇದ್ರ ಒಂದು ವರ್ಷದಿಂದ ಅವರು PDO ಪ್ರಮೋಟ್ ಆಗಿ ಬಿಲ್ ಕಲೆಕ್ಟರ್ PDO ಆಗಿರೋದಾ? ಸಮಸ್ಯೆ ಈಗ ಒಂದು ವರ್ಷ ನೋಡ್ರಿ ಬಿಲ್ ಕಲೆಕ್ಟರ್ PDO ಮಾಡಿರ್ತಾರೆ ಸರ್. ರೋಡ್ನಲ್ಲಿ ಅದಕ್ಕೆ ಕೇಳೋದು ಯಾವಾಗಿಂದ ಇದಾರೆ? ಆಮೇಲೆ ಸರ್ ಕೆರಿ ಅದೆಲ್ಲ ಸಣ್ಣ ಹುಡುಗರ ಶಾಲೆ ಬರ್ತಾರೆ ಸರ್. ಅಲ್ಲಿಂದ ಬೇಜಾಗ ಸೇರ್ತಾರ. ಯಾವ ಕೆರೆ ಹೆಸರೇನು? ಊರ್ಕೆರೆ. ಊರ್ಕೆರೆ. ಊರ್ಕೆರೆಗೆ ಬೇಲಿ ಇಲ್ಲ ಅಲ್ವಾ? ಮಕ್ಕಳಿಗೆ ಸುರಕ್ಷತೆ ಇಲ್ಲ. ಅವಸರ ಇಲ್ಲ ಅಂದ್ರೆ ನಿಧಾನಕ್ಕೆ ಮಾತಾಡೋಣ. ಅವಸರ ಇದ್ರೆ ಬೇಗ ಬೇಗ ಮುಗಿಸ್ಕೊಡೋಣ. ಪುನಶ್ಚೇತನ ಮಾಡಿ ಸರ್ ಧರ್ಮಸ್ಥಳ ಸಂಘಟನೆ ಕೆರೆ ಮಾಡಿದ ನೀರೇನು ತರ ಹಿಂಗ್ ಹೋಗ್ತಿದೆ ಈಗೆಲ್ಲ ಸಣ್ಣ ನೀರಾವರಿ ಸರಿ ಅಲ್ಲ ಯಾರೇ ಮಾಡ್ಕೊಡ್ತಾರೆ. ಗ್ರಾಮ ಧರ್ಮಸ್ಥಳದವರು ರೊಕ್ಕ ಕೊಡ್ತಾರೆ, ಮಂದಿ ಕಳಿಸ್ತಾರೆ. ಆದ್ರೆ ಆ ಕೆರೆ ಎಷ್ಟ್ ಆಗ್ಬೇಕು ಏನ್ ಆಗ್ಬೇಕು ಅನ್ನುವಂತಹ ನಕ್ಷೆಯನ್ನ ಪ್ಲಾನ್ ಸಿದ್ಧಪಡಿಸೋದು ಸರ್ಕಾರದವ್ರೆ. ಯಾರು ಸಣ್ಣ ನೀರಾವರಿ ಇಲಾಖೆಯವರೇ. ಇವ್ರು ಹೇಳ್ದಂಗ ಅವ್ರು ಮಾಡಿರ್ತಾರೆ. ಅವ್ರು ತಪ್ಪಲ್ಲ. ಅದು ಮಳೆ ಸರ್ ನೀರ್ ಒಟ್ಟ ಹಿಂಗ್ ಬಂದ್ ಪಾಸ್ ಆಗೋದಿಲ್ಲ. ಅದ್ ಹಿಂಗ್ ಬಂದ್ ರಿವರ್ಸ್ ಹಿಂದೆ ಜಮೀನು ಎಲ್ಲ ಹೋಗ್ತಾ ಇದೆ. ಪುನಶ್ಚೇತನ ಕಾಮಗಾರಿ
ಹಾಕಿದ್ರು ಒಂದ್ ನಿಮಿಷ ಕೇಳಿಸ್ಕೊಡ್ರಿ. ಟೆಂಡರ್ ಆಗಿತ್ತು ಅಂತಂದ್ರು ಇವ್ರೆ ಗಂಗಾಧರ್, ನನಗೆ ಬರೀತಾ ಇದ್ದೀನಿ, ಪುನಶ್ಚೇತನ ಕಾಮಗಾರಿ, ಕೆರೆಯ ಪುನಶ್ಚೇತನ ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಅಲ್ವಾ? ಮಾಡಿದ್ದಾರೆ ಅವರು. ಅವ್ರೊಳಗೆ ಪ್ರಯೋಜನ ಇದ್ದಿಲ್ಲ ಅಲ್ವಾ? ಉಲ್ಟಾ ಆಗೈತೆ ಅದು. ಅದೇ ಅವೈಜ್ಞಾನಿಕವಾಗಿದೆ. ಕೆರೆಯ ನೀರು ಓಡಿಯಲ್ಲಿ ಹೋಗದೆ ಹಿಂದೆ ಎಲ್ಲ ಜಮೀನಿನಲ್ಲಿ ಹಾಕಿ ಬೇರೆ ನೀರು ಕೆರೆಯ ನೀರು ತುಂಬಿದಾಗ ಓಡಿಯಲ್ಲಿ ರೈತರ ಜಮೀನುಗಳಲ್ಲಿ ಹರಿಯುತ್ತದೆ ಅಲ್ವಾ? ಈ ಕೂಡಲೇ ಕ್ರಮ ಜರುಗಿಸ್ತಕ್ಕಂಥ ಬರೀತೀವಿ. ಇವೆಲ್ಲಾನು ಫಾಲೋ ಅಪ್ ಆಗಬೇಕು, ಒಂದೇ ದಿವಸದಲ್ಲಿ ಮುಗಿಯಲ್ಲ. ಬಟ್ ನಾವ್ ಇದನ್ನೆಲ್ಲ ಬರೆದು ದಾಖಲೆ ಇಟ್ಕೊಂಡಿರ್ತೀವಿ. ನೆಕ್ಸ್ಟ್ ಟೈಮ್ ಹೋದಾಗ ನಾವು ಕೊಟ್ಟಿದ್ವಿ, ನೀವು ಯಾಕೆ ಕಾಮಗಾರಿ ಶುರು ಮಾಡಿಲ್ಲ ಅಂತ ಕೇಳ್ಬೋದು. ಅವಾಗ ತುಂಬಿರ್ತಾರ ಇದೆಲ್ಲ ಹಾಕಿದ್ರು ಹಾಕಿದ್ ಹೋಗಿದ್ದದ ನೀರ್ ತುಂಬೋ ತನಕ ಅವ್ರ ಇಂಜಿನಿಯರ್ ಬಿಟ್ಟು ಬೇರೆ ಯಾರಿಗೂ ಅದು ಕೆರೆ ತುಂಬೋ ತನಕ ಸಮಸ್ಯೆ ಹಿಂಗಾಗುತ್ತೆ ಅಂತ ಗೊತ್ತಿರಲ್ಲ. ಇಂಜಿನಿಯರ್ ಗೊತ್ತಿರುತ್ತೆ, ಯಾಕಂದ್ರೆ ಅವನು ಜಮೀನು ಎತ್ತರ ಅಳತೆ ಮಾಡಿರ್ತಾನೆ, ಮತ್ತೆ ಕೋಡಿಗೆ ಅಳತೆ ಮಾಡಿರ್ತಾನೆ. ನಮಗೂ ನಿಮ್ಗೂ ಅರ್ಥ ಆಗಂಗಿಲ್ಲ, ಅದು ಇಂಜಿನಿಯರ್ಗೆ ಅರ್ಥ ಆಗೋದು. ಆದ್ರೆ ಅವನು ಅಯೋಗ್ಯ ಇದ್ದಾನೆ. ಪ್ರತಿನಿಧಿಗಳನ್ನು ಟೆಂಡರ್ ಆಗೈತಿ, ಹಾಕ್ತಾರ ಅಂತ ಬಂದ್ರು. ಅದ್ರ ಮುಂದೆ ಏನೋ ಕ್ಯಾನ್ಸಲ್ ಆಗೈತಿ. ನಿಲ್ಸೋದಿಲ್ಲ. ಇದು ತುಂಬಾ ಸುಲಭ. ನಾವು ಅಲ್ಲೇ ಟಿಟಿಗ ಮಾತಾಡ್ತೀವಿ, ಎಲ್ಲ ಆಫೀಸ್ ಮುಂದೆ ತಾನೇ ಇರೋದು. ಹುಡುಗೂರ್ನಿಂದ ಶಿಗ್ಗಾವಿಗೆ ಬಸ್ಸುಗಳು ಗಂಜಿಗಟ್ಟಿಯಲ್ಲಿ ನಿಲ್ಲಿಸುವುದಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಎಲ್ಲ ಈಗ ನೀವು ಯಾವ ಬರ್ತೀರಪ್ಪ, ನಾನು ವಿಚಾರಿಸ್ತೀನಿ. ಬೇಕಾದ್ರೆ ನೀವು ನಾಳೆ ಯಾವ ಟೈಮ್ ಬರ್ತೀರಾ? ಅಧಿಕಾರಿಗಳೆಲ್ಲ ಬಂದು ತಹಸೀಲ್ದಾರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ನಮ್ಮಲ್ಲೆಲ್ಲ ಬೆಳೆ ನಷ್ಟ ಆಗಿದೆ, ಹಾಗಾಗಿ ನಷ್ಟ ಪರಿಹಾರ ಕೊಡಬೇಕು ಅಂತೇಳಿ. ನಮ್ಮವರು ನಿನ್ನೆ ಪೇಪರ್ ಅಲ್ಲಿ ಬಂದಿದ್ದು, ನಮ್ಮವರು ಇದ್ರು. ಈಗ ಅದು ಸರ್ಕಾರಕ್ಕೆ ಮನವಿ ಹೋಗಿದೆ. ಆದ್ರೆ ಸಮಸ್ಯೆ ಇರುವಂತದ್ದು ಇದು ಕೇವಲ ಶಿಗ್ಗಾವಿದಷ್ಟೇ ಅಲ್ಲ, ಬಹಳ ರಾಜ್ಯವ್ಯಾಪಿಯಾಗಿದೆ. ನೀವು ಓಟ್ ಹಾಕಿ ಗೆಲ್ಲಿಸಿದಂತ MLA ಆಗಲಿ MP ಆಗಲಿ ಯಾವ ಮಾತಾಡಿಲ್ಲ ಅಲ್ವಾ? ಅರಣ್ಯ ರೋಧನೆ ನಾವು ಮಾತಾಡೋದು ನಮಗ್ ಬಲ ಕೊಡದೆ, ನೀವು ಶಕ್ತಿ ಕೊಡದೆ, ಅಥವಾ ಯಾವನಿಗೆ ಶಕ್ತಿ ಕೊಟ್ಟಿದ್ರು ಅವನ್ನ ಕೇಳದೆ ನಾವ್ ಮಿಕ್ಕಿದ್ದೆಲ್ಲ ಮಾತಾಡೋದೇನು? ನಾವು ಇಲ್ಲಿ PDO ಹೇಳೋದು, ತಲಾಟಿಗೆ ಹೇಳೋದು, ತಹಸೀಲ್ದಾರ್ಗೆ ಹೇಳೋದು, ಅಥವಾ ತಾಲೂಕ್ ಪಂಚಾಯತಿ ಇವಾಗ ಹೇಳೋದು ನಾವು ಮಾಡ್ತೀವಿ. ನಮ್ಗೆ ಆ ಶಕ್ತಿ ಇದೆ. ನೀವು ಕೊಟ್ಟಿದ್ದೆಲ್ಲ ನಾವು ಹಾಗೂ ಈಗೂ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡಿದೀವಿ. ಆದ್ರೆ ಸರ್ಕಾರ ಕೇಳಬೇಕು ಅಂದ್ರೆ ನೀವು ನಮ್ಗೆ ಶಕ್ತಿ ಕೊಡ್ಬೇಕಲ್ಲ. ನಮ್ಗೆ ನಾನು MLA ಆಗಿದ್ರೆ ನಾನು ಅಲ್ಲಿ ವಿಧಾನಸೌಧದಲ್ಲಿ ಟೇಬಲ್ ಕೂತಿನೋ CM ಹತ್ರನೇ ಹೋಗಿ ನಮ್ಮ ಕ್ಷೇತ್ರದಲ್ಲಿ ಇಷ್ಟು ಬೆಳೆ ನಾಶ ಆಗಿದೆ, ನಿಮ್ ತಕ್ಷಣ ಕೊಡ್ತಿರೋ ಕೇಳ್ಬೋದು. ನಿಮ್ MLA ಯಾವತ್ತಾದ್ರೂ ಮಾಡಿದಾರ? ಮಾಡಿಲ್ಲಲ್ವಾ? ಹಾಗಾಗಿ ಇವಾಗ ನಾವು ಹೇಳೋದಕ್ಕೆ ಬಂದಿದ್ದೀವಿ. ಈ ಉದ್ದೇಶನೇ ನಮ್ಮ ಪರವಾಗಿ ಮಾತನಾಡಬೇಕಾದಂತ ಪ್ರತಿನಿಧಿಗಳು ಮಾತನಾಡ್ತಾ ಇಲ್ಲ. ಯಾಕೆಂದ್ರೆ ನಾವು ಎಲೆಕ್ಷನ್ ಟೈಮ್ ಅಲ್ಲಿ ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಏನನ್ನೋ ನೋಡ್ಕೊಂಡು ಅಯೋಗ್ಯರನ್ನ ಗೆಲ್ಲಿಸ್ಬಿಡ್ತಾ ಇದ್ದೀವಿ. ಇದು ಕೇವಲ ಶಿಗ್ಗಾವಿಲಲ್ಲ, ರಾಜ್ಯವ್ಯಾಪಿಯಾಗಿ. ಈಗ ನೀವು ಮೊನ್ನೆ ಇಲ್ಲಿ ಓಟ್ ಹಾಕಿ ಇಷ್ಟು ದಿವಸ ಓಟ್ ಹಾಕಿ ಬರ್ತಿದ್ದಂತ MP ಹಾವೇರಿ ಜಿಲ್ಲೆಯ ಒಂದು ಕಾನ್ಸ್ಟಿಟ್ಯೂನ್ಸಿ ಇದು ಯಾವುದು? ಶಿಗ್ಗಾವಿ. ಇದು ಯಾವ್ದು ಬರುತ್ತೆ? ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಪ್ರಹ್ಲಾದ್ ಜೋಶಿ ಇವತ್ತು ಕೇಂದ್ರ ಸಚಿವ,
ಎಷ್ಟು ಸಲ ಶಿಗ್ಗಾವಿಗೆ ಸೌನೂರಿಗೆ ಬಂದು ಇಲ್ಲಿ ರೈತರಿಗಾಗ್ಲಿ ಜನರಿಗಾಗ್ಲಿ ಸಮಸ್ಯೆ ಕೇಳಿದ್ದಾರೆ? ಈ ಕ್ಷೇತ್ರದಿಂದ 16 ವರ್ಷ 2008ರಿಂದ MLA ಆಗಿದ್ದಂತ ಬಸವರಾಜ ಬೊಮ್ಮಾಯಿ ತಾನೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆದ್ರೆ ಶಿಗ್ಗಾವಿ ತಾಲೂಕು ಆಫೀಸ್ ನೋಡಿ ಎಲ್ಲಿದೆ, ಊರಿಂದ ಹೊರಗಿದೆ. ಬಸ್ಸಲ್ಲಿ ಹೋಗೋರು ಅಲ್ಲಿ ಹೋಗಕ್ಕಾಗಲ್ಲ. ಕಾರು ಮೋಟರ್ ಬೈಕು ಕಾರ್ ಇರೋರು ಮಾತ್ರ ಅಲ್ಲಿ ಬರಬೇಕು, ಬಡವರು ಯಾರು ಬರಬಾರ್ದು ತಾಲೂಕು ಆಫೀಸ್ಗೆ. ಅಂತ ಕಡೆ ಸುಡ್ಗಾಡಲ್ಲಿ ತಾಲೂಕು ಆಫೀಸ್ ಮಾಡಿದ್ದಾರೆ. ಆಸ್ಪತ್ರೆ ನೋಡಿದಿರಲ್ಲ, ಆಸ್ಪತ್ರೆ ಏನಪ್ಪಾ ಆದಿ ಪಾಪ ಕಾರಿಡಾರ್ ಮಲಗಿಸಿ ಚಿಕಿತ್ಸೆ ಕೊಡ್ತಾರೆ. ಯಾವತ್ತಾದ್ರೂ ನೀವು MLA ಅಥವಾ ಈ ಕಾಂಗ್ರೆಸ್ ಅವರದ್ದು ಬಿಡಿ, ಅವ್ರೇನು ನಾಲಾಯಕಗಳು, ಅವ್ರು ಗೆದ್ದೇ ಇಲ್ಲ 4 ಟರ್ಮಿಂದ. ಅವ್ರು ಎಲೆಕ್ಷನ್ ಬರ್ತಾರೆ, ಸೋತ್ರೆ ಮನೆಗೆ ಹೋಗ್ತಾರೆ. ಅದ್ರ ಗೆದ್ದಿದ್ದವ್ರು ಏನ್ ಮಾಡಿದ್ರು? ಇದೆಲ್ಲ ಜಾಗೃತಿ ಮೂಡಿಸೋಕೆ, ನಿಮ್ಮಲ್ಲಿ ಪ್ರಶ್ನೆಗಳನ್ನ ಹಾಕೊಳ್ಳೋ ಮಾಡೋದಕ್ಕೆ, ಮತ್ತೆ ನಮ್ಮ ಕೈಲಾದ ಕೆಲಸ ನಾವು ಮಾಡೋದಕ್ಕೆ ಇವತ್ತು ಸಭೆ ಮಾಡ್ತಿರೋದು. ಹಾಗಾಗಿ ನೀವೇನ್ ಹೇಳ್ತಿದ್ದೀರಾ, ಇದು ನಮಗ್ ಶಕ್ತಿ ಬಂದ್ರೆ ನೀವು ಶಕ್ತಿ ಕೊಟ್ಟರೆ ಆಗುತ್ತೆ. ಇವತ್ತಿಗೆ ಮಿಕ್ಕಿದ್ದನ್ನ ನಾನು ಇವತ್ತೇ ಬೇಕಾದ್ರೆ ನಾಳೆನೆ ಇದನ್ನೆಲ್ಲ ಸಾಲ್ವ್ ಮಾಡಬಲ್ಲ. ಕೆಲವೊಂದು ಅದೇನಿದೆ ಅದು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕು. ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕು ಅಂದ್ರೆ ಯಾರು? ಇವತ್ತಿಗೆ ಆ ಶಿಗ್ಗಾಂವ್ ಬಿಟ್ಟು ಹಾವೇರಿಗೆ ಓಡೋಗಿರುವಂತ ಬೊಮ್ಮಾಯಿ ಇವತ್ತು ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಮಾತಾಡ್ಬೇಕು, ರಾಜ್ಯ ಸರ್ಕಾರದಲ್ಲಿ ಮಾತಾಡ್ಬೇಕು. ಅವ್ರು MLAನೇ ಅಲ್ಲ, ಮಾತಾಡಕ್ ಬರೋದಿಲ್ಲ. ಏನಾದ್ರು ಬೇರೆ ಏನಾದ್ರು ಇದೆಯೇನಪ್ಪ? ಏನ್ ಓದ್ತಿದ್ದೀರಾ ನೀವೆಲ್ಲ? ಮುಗಿದಿದ್ಯಾ? ಎಲ್ರು ದುರಾಭ್ಯಾಸ ದುಶ್ಚಟ ಇಲ್ದಿರ ದುಷ್ಟು ಸಹವಾಸ ಮಾಡಿದ್ರೆ ಚೆನ್ನಾಗಿ ಹೋದ್ರಪ್ಪ. 2 ಗಂಟೆಗೆ ಬಂದ್ರೆ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ. ಇನ್ನೇನಾದ್ರು ಇದ್ರೆ ಹೆಣ್ಮಕ್ಳು ಇದ್ದೇನಾದ್ರು ಇದೆಯಲ್ಲವ ಅಕ್ಕಾರೆ? ಏನಾಯ್ತು ಎಂತಕ್ಕ? ಏನ್ ಇದ್ರೆ ಹೇಳಿ. ಇಲ್ಲ ಈ ಗುಡಿ ಒಳಗೆ ಏನೇನು ಸರಿ ಹೋಗೋದಿಲ್ಲ. ಇವೆಲ್ಲ ಗುಡಿ ನಮ್ಮ ಬೇರೆ ಇದೆಲ್ಲ ಮಾಡಿದಾರಲ್ಲ, ಸಣ್ಣ ಗೊತ್ತಿದ್ರೆ ಒಂದು ಏನಿಲ್ಲ, ಬೇರೆ ಊರಾಗೆಲ್ಲ ಏನೋ ಒಂದು ಮಾಡಕ್ಕೆ ವ್ಯವಸ್ಥೆ. ಸಮುದಾಯ ಭವನ ಆಗ್ಲಿ, ಮೀಟಿಂಗ್ ಹಾಲ್ ಆಗ್ಲಿ ಇಲ್ಲ. ಅವರು ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡೋದಿತ್ತು, ಹೇಳೋದಲ್ಲ. ಅವ್ರು ಕೇಳಿಸ್ಕೊಳಕ್ ರೆಡಿ ಇದ್ರಲ್ವಲ್ಲ, ಅದನ್ನ ಕೇಳಿ ಹೇಳಿಲ್ಲ. ಅವರು ಕೇಳಿಸ್ಕೊಳಕ್ ರೆಡಿ ಇದ್ರೆ ಒಂದು ಊರಿಗೆ ನೋಡಿ ಹೆಣ್ಮಗಳು ಹೇಳಿದ್ರು. ಫಸ್ಟ್ ಏನ್ ಹೇಳಿದ್ರು? ಕಮಲಾಕ್ಷಿ, ನಮ್ಮೂರಿಗೊಂದು ಗ್ರಂಥಾಲಯ ಬೇಕು. ಬೇರೆ ಬೇರೆ ದೇಶಗಳಲ್ಲಿ ಗ್ರಂಥಾಲಯ ಇರೋ ಜಾಗದಲ್ಲಿ ಸಭಾಭವನನೂ ಇರುತ್ತೆ. ಗ್ರಂಥಾಲಯ ಇದೆ ಅಂದ್ರೆ ಸಭಾಭವನ ಬಂತು ಅಂತ ಅರ್ಥ. ಹಾಗಾಗಿ ಮೊದಲು ಆಗ್ಬೇಕಾಗೋದೇನು? ಗ್ರಂಥಾಲಯ. ಅವಾಗ ಹೆಣ್ಮಕ್ಳು ಹೋಗಿ ಅವ್ರದೆಲ್ಲ ಸ್ತ್ರೀ ಶಕ್ತಿ ಸಹಾಯ ಸಂಘಗಳು ಬೇರೆ ಬೇರೆ ಎಲ್ಲ ಹೋಗಿ ಮೀಟಿಂಗ್ ಮಾಡ್ಬೋದು. ಇಲ್ಲ ಯಾವ್ದೋ ಮನೆಗೆ ಹೋಗೋದು, ಇಲ್ಲೆಲ್ಲ ಕೂಡೋದು. ಕೆಲವೊಬ್ರು ಹೆಣ್ಮಕ್ಳು ಗುಡಿ ಬರೋದಕ್ಕಾಗಲ್ಲ ಕೆಲವೊಂದು ಸಂದರ್ಭಗಳಲ್ಲಿ. ಆ ಸಮಸ್ಯೆಗಳೆಲ್ಲ ಇರೋಲ್ವಲ್ಲ ಸಭಾಭವನ ಇತ್ತು ಅಂದ್ರೆ. ಹಾಗಾಗಿ ನಾವು ಅದನ್ನ, ನಾನು MLA ಆದ್ರೆ ನಿಮ್ಮೂರಿಗೆ ಒಂದೇ ವರ್ಷದಲ್ಲಿ ಅಂತ ಸಮುದಾಯ ಭವನ ಮಾಡ್ತೀನಿ, ಒಂದೇ ವರ್ಷದಲ್ಲಿ. ಯಾಕಂದ್ರೆ MLAಗೆ ವರ್ಷಕ್ಕೆ 5 ಕೋಟಿ ಕೊಡ್ತಾರೆ. ನಾನು ನಮ್ಮ ಅಪ್ಪನ ಮನೆಯಲ್ಲೇ ತರಲ್ಲ. ಸರ್ಕಾರ ನಮಗೆ ಪ್ರತಿ MLAಗೂ MLA ಲ್ಯಾಡ್ ಅಂತ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಅಂತ ಹೇಳಿ ಪ್ರತಿ ವರ್ಷ 5 ಕೋಟಿ ಕೊಡುತ್ತೆ. ನಾನಿಲ್ಲಿ ಆಂಜನಪ್ಪನ ಗುಡಿಲಿ ಹೇಳ್ತಾ ಇದ್ದೀನಿ, ಒಂದು ವರ್ಷದಲ್ಲಿ ಜಾಗ ಹುಡುಕಿ ನಾನು ಗ್ಯಾರಂಟಿ ತಂದು ನಿಮ್ಮೂರಲ್ಲಿ ಹೆಣ್ಮಕ್ಳು ಕೇಳಿದರೆ ಲೈಬ್ರರಿ ಹಾಲು ಮತ್ತೆ ಸಭಾಭವನ ಮಾಡಿಸ್ತೀನಿ. ಜಾಗ ಇರುತ್ತಲ್ಲ, ಇಚ್ಛಾಶಕ್ತಿ ಅಂತಾರೆ, ರಾಜಕೀಯ ಇಚ್ಛಾಶಕ್ತಿ ಅಂತಾರೆ. ಅದಕ್ಕೆ ಅವ್ರ ಟರ್ಮಲ್ಲಿ ಆ ಇಚ್ಛಾಶಕ್ತಿ ಇದ್ರೆ ಸರ್ಕಾರ ನಮ್ಮ ಮಾತು ಕೇಳುತ್ತೆ. ನಾವ್ ಜಾಗ ಎಲ್ ಬೇಕಾದ್ರೂ ಹುಡ್ಕೋಬಹುದು. ಯಾರೋ ಇವತ್ತು ಅಲ್ಲಿ ಹೋಗಿದ್ವಿ, ಎಲ್ಲಿ ಶಾಖಾಪುರದಲ್ಲಿ ಜಮೀನು ನಾವು ಕೊಟ್ಟಿದ್ದು, ಸಾಲಿ ಜಮೀನು ನಾವು ಕೊಟ್ಟಿವಿ, ನಮಗೆ ನೀರ್ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಜನ ದಾನ ಮಾಡಿದ್ದಾರೆ. ನಿನ್ನೆ ನಾವೆಲ್ಲಿ ಹುರುಳಿ ಅದು ಹನುಮರಳ್ಳಿಲಿ ಇದ್ದಾಗ, ಹನುಮರಳ್ಳಿಯಲ್ಲೋ ಅಥವಾ ಕಮಲಾಪುರ ಪ್ಲಾಟ್ ಅಲ್ಲೋ ಹೆಣ್ಣು ಹುಡುಗ ಕೇಳಿದ್ದು ಎಲ್ಲಿ? ದೇವಸ್ಥಾನದಲ್ಲಿ. ಆ ಶಾಲೆಗೆ ಈಗ 4 ಗುಂಟೆ ಜಾಗ ಇದೆ, 1 ಗುಂಟೆ ಶಾಲೆಗೆ ಬಳಸ್ಕೊಳ್ಳೋದಿಕ್ಕೆ ರೈತರೇ ಬಿಟ್ಕೊಟ್ಟಿದ್ದಾರೆ ಅಂತ. ಯಾರೋ ಕೇಳಿದ್ರೆ ಹಿರಿಯರು ನೀವು ಒಂದು ಅರ್ಧ ಗುಂಟೆ 1 ಗುಂಟೆ 2 ಗಂಟೆ ಜಮೀನ್ ಬಿಟ್ಕೊಡಲ್ವಾ? ಊರಿಗೊಂದು ಲೈಬ್ರರಿ ಆಗುತ್ತೆ ಅಂದ್ರೆ ಅದೇನ್ ಬಂಗಾರನ್ನ ಕೊಟ್ಕೊಂಡು ಹೋಗ್ತಾರ? ಬಿಡ್ತಾರೆ. ಜಮೀನ್ ಸಮಸ್ಯೆ ಅಲ್ಲ, ಇವ್ರಿಗಿಂತದ್ದು ಬೇಕಾಗಿದೆ, ಇಂಥದ್ದು ಮಾಡಬೇಕು ಅಂತ. ಇಲ್ಲಿನೇ ನೋಡ್ರಿ, ಅಲ್ಲಿ 15 ವರ್ಷ ಆಯ್ತು, ನೀವು ನೋಡಿರ್ಬೋದು ಸಂತಿ ಮೈದಾನದಲ್ಲಿ ರಂಗಮಂಟಪ ಕಟ್ಟಿದ್ದಾರೆ. ಇವಾಗ ಅದಕ್ಕೆ ಸುತ್ತ ಕಾಂಪೌಂಡ್ ಕೊಟ್ಟು ಡೆಮಾಲಿಷ್ ಮಾಡ್ತಾ ಇದ್ದಾರೆ. ಅವತ್ತಿಗೆ ಎಷ್ಟೋ ಲಕ್ಷ ಖರ್ಚಾಗಿತ್ತು. ಬರೀ ಮೋಸ, ಕಳಪೆ ಕಾಮಗಾರಿ, ವಂಚನೆ. 10 ಲಕ್ಷದಲ್ಲಿ ಬರೋಬ್ಬರು ಬಂದೋಬಸ್ತಾಗಿ ಕಟ್ಟಬೇಕಾಗಿರೋ ಕಟ್ಟಡಕ್ಕೆ ಇವ್ರು 3-4 ಲಕ್ಷ ಕಟ್ತಾರೆ, 5-6 ವರ್ಷಕ್ಕೆ ಬೆಳೆಸ್ತಾರೆ.
ಯಾಕೆ ನಾವಂತ ಕಳ್ಳರಿಗೆ ಕದಿವರಿಗೆ ಓಟ್ ಹಾಕಿದೀವಿ. ನೀವೆಂತ ಯುವಕರು ತಿಳ್ಕೊಳ್ಬೇಕು. ನಿಮ್ಮಂತ ಯುವಕರು ವಿಶೇಷವಾಗಿ ಇವ್ರದ್ದು ಹಳಬರದು ಬೇರೆ ಬೇರೆ ಪಾಪ ಅವರಿಗೆ ಸಮಸ್ಯೆಗಳಿರುತ್ತೆ, ಯಾವುದೋ ಒಲವಿರುತ್ತೆ, ಜಾತಿ ನೋಡ್ತಾರೆ, ಕುಲ ನೋಡ್ತಾರೆ, ಇನ್ನೊಂದೇನೋ ನೋಡ್ತಾರೆ, ಸಂಬಂಧಗಳು ನೋಡ್ತಾರೆ. ನೀವು ಉನ್ನತ ಯುವಕರು ಪ್ರಾಮಾಣಿಕವಾಗಿ ನಿಂತ್ರೆ ನಿಮ್ಮೂರ್ಗೆ ಆಗುತ್ತಪ್ಪ. ನಿಮ್ಮೂರಲ್ಲಿ ಒಂದಷ್ಟು ನ್ಯಾಯ ನೀತಿ ಇದೆ, ನೀವೆಲ್ಲ ಯುವಕರನ್ನು ಕಾಪಾಡ್ಕೊಳ್ಬೇಕು. ಇಷ್ಟ ಹೇಳ್ತಾ ಒಬ್ಬ ಎಮ್ ಎಲ್ ಎ ಮನ್ಸು ಮಾಡ್ಕೊಂಡ್ರೆ, ಈಗ ನಿಮ್ಗೆ ಜಾಗ ಇಲ್ಲ ಅಂತಂದ್ರು ಒಬ್ಬ ಎಮ್ ಎಲ್ ಎ ಬಂದು ಕೂತ್ಕೊಂಡು ನಿಮ್ಮೆಲ್ಲರನ್ನ ಕರೆಸಿ, ನೋಡ್ರಪ್ಪ ಈ ತರ ಮಾಡ್ಬೇಕು ಅಂತ ನಾನು ಆಲೋಚನೆ ಮಾಡಿದ್ದೀನಿ, ನಾನೊಂದಷ್ಟು ಅನುದಾನ ಕೊಡಕ್ಕೆ ರೆಡಿ ಇದ್ದೀನಿ, ನೀವೆಲ್ಲ ಏನಾದ್ರೂ ಯೋಚನೆ ಮಾಡಿ ಯಾವ್ದಾದ್ರು ಒಂದು ಜಾಗ ಮಾಡ್ಕೊಡ್ರಪ್ಪ ಅಂತ ಅಂದ್ರೆ ನೀವು ಒಂದ್ 2-3 ದಿನದಲ್ಲಿ ಒಂದು ತೀರ್ಮಾನ ಬಂದು ಈ ಜಾಗದಲ್ಲಿ ಮಾಡೋಣ, ನಾವು ಈ ತರ ಪ್ಲಾನ್ ಮಾಡ್ತೀವಿ ಅಂತ ಹೇಳ್ತೀರ. ಅದೇ ಮಾಡೋದು ಮನಸ್ಸು ಮಾಡ್ಬೇಕು. ಅವರು ಎಮ್ ಎಲ್ ಎ ಯಾವತ್ತೂ ಬಂದಿಲ್ವಲ್ಲ, ಇಷ್ಟು ಹೇಳ್ತಾ ಎಲ್ಲ ಗಂಜಿಗಟ್ಟಿಯ ಈಗ ಏನು ಮಳೆ, ವಿಪರೀತ ಮಳೆ, ಇದನ್ನ ಅತಿವೃಷ್ಟಿ ಅಂತಾರೆ. ಇನ್ನೊಂದು ಸಂದರ್ಭದಲ್ಲಿ ಅಕಾಲ ವೃಷ್ಟಿ ಅಂತ ಅಂತಾರೆ. ಏನು ವೃಷ್ಟಿ ಅಂದ್ರೆ ಮಳೆ, ಅಕಾಲ ವೃಷ್ಟಿ ಅಂದ್ರೆ ಬೀಳಬೇಕಾದ ಕಾಲದಲ್ಲಿ ಬೀಳುವಂಥದ್ದು. ಅತಿವೃಷ್ಟಿ ಅಂದ್ರೆ ಏನು, ಹೆಚ್ಚು ಮಳೆ. ಅನಾವೃಷ್ಟಿ ಅಂದ್ರೆ ಏನು, ಮಳೆ ಕಡಿಮೆ ಇರೋದು, ಬರ ಇರುವಂತದ್ದು. ಇವೆಲ್ಲವೂ ಇವತ್ತು ಪ್ರಪಂಚಾದ್ಯಂತ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಹೇಗೆ ಬದುಕಬೇಕು ಅನ್ನೋದನ್ನ ತಿಳಿಸುವಂತಹ ಜನರು ನಮ್ಮ ಇದ್ದೀರಾ? ಅವ್ರಿಗಿಂತ ಚೆನ್ನಾಗಿದ್ದೀರಾ, ಅವ್ರಿಗಿಂತ ಸೌಲಭ್ಯಗಳಿದೆ, ಮನೆಯಲ್ಲೇ ಟಾಯ್ಲೆಟ್ ಬಂದಿದೆ, ಓಡಿಸೋದಿಕ್ಕೆ ಬೈಕ್ ಇದೆ, ಕೆಲವೊಬ್ಬರ ಹತ್ರ ಕಾರು ಇದೆ. ಅವರಷ್ಟು ಆರೋಗ್ಯವಾಗಿದ್ದೀರಾ? ಇದ್ರೇನ ನಿಮ್ಮ ಅಪ್ಪ ಅಮ್ಮಗಳು ಆರೋಗ್ಯವಾಗಿ ನೆಮ್ಮದಿಯಾಗಿದ್ದೀರಾ? ರೊಕ್ಕ ಬಂತು, ಸೌಲಭ್ಯಗಳು ಬಂತು, ನೆಮ್ಮದಿ ಹೋಯ್ತು. ಯಾಕೆಂದ್ರೆ ಯಾರು ಯಾವಾಗ ಏನ್ ತಿಳ್ಕೊಂಡು ಹೋಗ್ತಾನೆ ಅಂತ ಗೊತ್ತಿಲ್ಲ. ನಾವು ಬೆಳೆದಂತ ಬೆಳೆ ಕೈ ಸಿಗುತ್ತೆ ಅಂತ ಗೊತ್ತಿಲ್ಲ, ಸಿಕ್ಕ ಬೆಳೆಗೆ ಬೆಲೆ ಸಿಗುತ್ತೆ ಅಂತ ಗೊತ್ತಿಲ್ಲ. ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಪದ್ಧತಿ ಜಾರಿ ಆದ್ರೆ ಮಾತ್ರ ರೈತ ಬದುಕನ್ನು ಇವತ್ತು ಅಂತ ಪರಿಸ್ಥಿತಿ ಇದೆ. ರಮೇಶ್ ಗೌಡ್ರೆ, ಇವತ್ತು ಒಂದು ವಿಚಾರ ನಿಮ್ಗೆ ಹೇಳ್ಬೇಕು, ಗೋವಿನ ಜೋಳದ ವಿಚಾರ ಹೇಳ್ಬೇಕು. ಗೋವಿನ ಜೋಳ ಈಗ ಬಹುತೇಕವಾಗಿ ಫಸಲು ಒಳ್ಳೆ ಪೀಕ್ ಬರಲ್ಲ, ಯಾಕೆಂದ್ರೆ ಮಳೆ ಜಾಸ್ತಿ ಆಗಿ ಅದು ತೆನೆ ಕಟ್ಟಲ್ಲ ಸರಿಯಾಗಿ, ಅಲ್ವಾ? ಗೋವಿನ ಜೋಳದ ಬಗ್ಗೆ ನಿಮ್ಮೊಂದು ವಿಚಾರ ಹೇಳ್ಬೇಕು. ಕೇವಲ ರೈತರಲ್ಲ ಅದ್ರ ಮೇಲೆ ಅವಲಂಬಿತರಾಗಿರುವಂತದ್ದು. ಇವತ್ತು ಕೋಳಿ ಸಾಕೋರು ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಫೀಡ್ಸ್ ಎಲ್ಲಿಂದ ಬರುತ್ತೆ? ಫೀಡ್ಸ್ ಯಾವ್ದು ಮಾಡ್ತಾರೆ? ಗೋವಿನ ಜೋಳ. ಹಂದಿ ಸಾಕಾಣಿಕೆ ಮಾಡೋರು ಏನ್ ತಿನ್ನಿಸ್ತಾರೆ? ಹಸು ಸಾಕಾಣಿಕೆ ಮಾಡೋರು ಏನ್ ತಿನ್ನಿಸ್ತಾರೆ? ಗೋವಿನ ಜೋಳ ತಿನ್ನಿಸ್ತಾರೆ. ಆಮೇಲೆ ಅದರಿಂದ ಬ್ರೆಡ್ ಮಾಡ್ತಾರೆ, ಚಪಾತಿ ಮಾಡ್ತಾರೆ, ಎಣ್ಣೆ ತೆಗಿತಾರೆ. ಇವತ್ತು ನೀವು ಇಲ್ಲಿಂದ ತಗೊಂಡೋಗಿ ಏನ್ ಕೆಲಸ ಮಾರ್ಕೆಟ್ ಅಲ್ಲಿ ಹಾಕಿದ್ರೆ ಇಲ್ಲಿಂದ ಅಲ್ಲಿಗೆ ಟ್ರಾಕ್ಟರ್ಗೆ ಕೆಲಸ, ಅಲ್ಲಿ ಮಾರಾಟ ಆದ್ಮೇಲೆ ಅದನ್ನ ಇನ್ನೊಂದ್ ಕಡೆ ಫ್ಯಾಕ್ಟ್ರಿ ಸಾಕೋದ ಕೆಲಸ. ಫ್ಯಾಕ್ಟ್ರಿ ನಲ್ಲಿ 100 ಜನ ಅದನ್ನ ನುಚ್ಚು ಮಾಡೋದಿಕ್ಕೆ, ಎಣ್ಣೆ ತೆಗೆಯೋದಿಕ್ಕೆ, ಹಿಟ್ ಮಾಡೋದಿಕ್ಕೆ ಅವ್ರ 100 ಜನದ ಕೆಲಸ. ಅದನ್ನ ತಗೊಂಡೋಗಿ ಫೀಡ್ಸ್ ಮಾಡಿ ಕೋಳಿ ಸಾಕಿದ್ರೆ ಕೋಳಿ ಮಾರಾಟ ಮಾಡೋದಕ್ಕೆ ಕೆಲಸ. ಲಕ್ಷಾಂತರ ಜನರಿಗೆ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಗೋವಿನ ಜೋಳ ಮೇಲೆ ಕೆಲಸ ಸಿಕ್ಕಿದೆ. ಇವತ್ತು ಗೋವಿನ ಜೋಳ ಬೆಳೆಯೋರು ಬಿಟ್ಬಿಟ್ರೆ ನಲ್ಲಿ ಅಲ್ಲಿ ಟ್ಯಾಂಕ್ ಇದೆ, ಟ್ಯಾಂಕ್ ಅಲ್ಲಿ ನೀರು ಎಲ್ಲ ಊರಿಗೆ ನಳ ಒಂದೊಂದು ನಳಕ್ಕೂ ಹರಿಯುತ್ತೆ. ಅದ್ರ ಮೇಲೆ ಬಂದ್ ಮಾಡ್ಬಿಟ್ರೆ ಮುಗಿತಲ್ವಾ? ಆತರ ಯಾವ್ದ ಮೇಲೆ ನಿಂತಿದೆ ಇವರೆಲ್ಲರೂ ಕಸಬು, ಇವರೆಲ್ಲರ ಜೀವನ ಗೋವಿನ ಜೋಳದ ಮೇಲೆ. ಗೋವಿನ ಜೋಳ ಯಾರ ಮೇಲೆ ನಿಂತಿದೆ? ರೈತರ ಮೇಲೆ. ಹಾಗಾಗಿನೇ ಈ ತರ ನಷ್ಟ ಆದಾಗ ಮುಂದಿನ ವರ್ಷ ಈ ಸಲಕ್ಕೆ ನಾವು ನಷ್ಟ ಆಗಿದೆ, ಈ ಸಲ ನಾವು ರೈತರು ಕೈ ಹಿಡಿಯೋಣ, ಯಾಕೆ ಕೈ ಹಿಡಿಯೋಣ, ಸ್ವಲ್ಪ ಉಸಿರಾಡಲಿ, ಆ ಮೂಲಕ ಮುಂದಿನ ವರ್ಷ ಗೋವಿನ ಜೋಳ ಬಿತ್ತಲಿ ಬೆಳೀಲಿ ಅಂತೇಳಿ ಸರ್ಕಾರ ಸಹಾಯ ಮಾಡಬೇಕಾಗಿರೋದು. ಇಲ್ಲಾಂದ್ರೆ ಇಲ್ಲಿ ಅರ್ಥವ್ಯವಸ್ಥೆನೆ, ನಾವೇನು ಇವತ್ತು ವ್ಯವಹಾರ ವಾಣಿಜ್ಯ ವ್ಯವಹಾರ ಮಾಡ್ತಿದೀವಿ ಎಲ್ಲ ಕುಸಿದೋಗುತ್ತೆ, ನಿರುದ್ಯೋಗ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ರೈತರು ಇವು ಹತ್ತಿ ಮಾತ್ರ ಬೆಳಿತೀರ ನೀವು? ಹತ್ತಿ ಅಷ್ಟೇ ಬೆಳೆಯೋದಲ್ವಾ? ಹತ್ತಿ ನೂರು ತೆಗೆಯೋದ್ ಕೆಲಸ, ನೇಯೋದ್ ಕೆಲಸ, ಬಟ್ಟೆ ಬಣ್ಣ ಹಾಕೋದ್ ಕೆಲಸ, ಬಟ್ಟೆ ಕಟ್ ಮಾಡಿ ಹೊಲಿಯೋದ್ ಕೆಲಸ, ಅದನ್ನ ಅಂಗಡಿಯಲ್ಲಿ ಮಾರೋದ್ ಕೆಲಸ. ಅದಕ್ಕೆ ಏನು ರೂಪದರ್ಶಿಗಳು ಅಂತೇಳಿ ಮಾಡೆಲ್ಗಳು, ಹೆಣ್ಮಕ್ಳು ಗಂಡು ಮಕ್ಕಳು ಅದನ್ನ ಅರ್ಧಂಬರ್ಧ ಹಾಕೊಂಡು ಫೋಟೋ ಕೊಟ್ಟು ಅದನ್ನ ಟಿವಿಯಲ್ಲಿ ಹಾಕೋಣ ಕೆಲಸ. ಟಿವಿ ಅವರಿಗೆ ಜಾಹೀರಾತಲ್ಲಿ ದುಡ್ಡು ನೋಡಿ. ಬರೀ ನೀವು ಬೆಳೆಯೋದೇನು ಹತ್ತಿ. ಆ ಹತ್ತಿ ಇದೆಲ್ಲ ಮಾಡುತ್ತೆ. ಇದೇ ಕಾರಣದಿಂದಾಗಿ ನಮ್ಮ ಮಹಾತ್ಮ ಗಾಂಧಿ ಹತ್ತಿ ನೂಲು ಚರಕ ನೂಲಿ ಬ್ರಿಟಿಷರ್ನ ಬಗ್ಗುಬಡಿದಿದ್ದು. ನಿಮಗೆ ನಾವು ಕೆಲಸನೇ ಕೊಡೋದಿಲ್ಲ, ಹೋಗ ಬ್ರಿಟಿಷ್ ನಮ್ಮಲ್ಲಿ ತಗೊಂಡೋಗಿ ಅಲ್ಲಿ ಮಿಷಿನ್ ಅಲ್ಲಿ ಮಾಡ್ತಾ ಇದ್ರು. ಅವ್ರ ಹತ್ತಿ ವ್ಯಾಪಾರ ಎಲ್ಲಿತ್ತು? ಅವ್ರ ಬಟ್ಟೆ ನಮ್ಮ ದೇಶ ಇತ್ತು. ನಿಮ್ ಬಟ್ಟೆನೇ ತಗೊಳ್ಳಲ್ಲ ಅಂದ್ಮೇಲೆ ಅವೆಲ್ಲ ಬಾಯ್ ಪಡ್ಕೊಂಡು ಲಕ್ಷಾಂತರ ಜನ ಕೆಲಸ ಕಳ್ಕೊಂಡ್ಬಿಟ್ರು ಗಾಂಧಿ ಮಾಡಿದ್ದಕ್ಕೆ. ಎಲ್ಲಿ ಬ್ರಿಟಿಷರು
ಆ ರೀತಿ ಶಕ್ತಿಯನ್ನ ನಮ್ಮ ದೇಶಕ್ಕೆ ಕೊಟ್ಟರು. ಹಾಗಾಗಿ ಇವತ್ತು ರೈತರನ್ನ ಕಾಪಾಡಬೇಕಾದಂತ ತಂದೆ ತಾಯಿ ಸ್ಥಾನದಲ್ಲಿ ಕಾಪಾಡಬೇಕಾದಂತ ಸರ್ಕಾರ ಅದನ್ನ ಮಾಡ್ತಾ ಇಲ್ಲ. ಆದ್ರೆ ಯಾರ ಸರ್ಕಾರ ಅದು? ಯಾರ ಸರ್ಕಾರ ಇದು? ನಮ್ಮದೇ ಸರ್ಕಾರ. ಬಿಜೆಪಿ ಸರ್ಕಾರನ, ಕಾಂಗ್ರೆಸ್ ಸರ್ಕಾರನ, ಜನ ಸರ್ಕಾರನ? ಜನ ಸರ್ಕಾರ. ಜನ ಸರ್ಕಾರ ನಮ್ಮ ಒಳ್ಳೆಯ ಕೆಲಸ ನಮ್ಮ ಒಳ್ಳೆಯದಕ್ಕೆ ಮಾಡ್ತಾ ಇಲ್ಲ ಅಂದ್ರೆ ತಪ್ಪ್ಯಾರದು? ನಮ್ದೇ ಅಲ್ವಾ? ಕಳ್ಳನಿಗೆ, ಗದ್ದಿನಿಗೆ, ನಾವು ಲಂಚಕೋರನಿಗೆ, ಹಣ ಹಂಚದವನಿಗೆ, ಹೆಂಡಾಕುಳಿದವನಿಗೆ ಗ್ರಾಮ ಪಂಚಾಯತಿ ಸದಸ್ಯ ಮಾಡಿದ್ವಿ, ತಾಲೂಕ್ ಪಂಚಾಯತಿ ಸದಸ್ಯ ಮಾಡಿದ್ವಿ, ಜಿಲ್ಲಾ ಪಂಚಾಯತಿ ಸದಸ್ಯ ಮಾಡಿದ್ವಿ, MLA ಮಾಡಿದ್ವಿ, MP ಮಾಡಿದ್ವಿ. ನಮಗೆ ಮುಕ್ತಿ ಎಲ್ಲಿಂದ? ತಿಳ್ಕೊಳ್ಳಿ ನೀವೆಲ್ಲ ಗ್ರಾಮಸ್ಥರು. ನಮಗೆ ಮುಕ್ತಿ ಎಲ್ಲಿಂದ ಮತ್ತು ಯಾವಾಗ ಅಂದ್ರೆ ನಾವು ಪ್ರತಿ ಚುನಾವಣೆಯಲ್ಲೂ ಬರೀ MLA ಅಲ್ಲ, MP ಅಲ್ಲ, ಪ್ರತಿ ಚುನಾವಣೆಯಲ್ಲೂ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ZP ಒಳ್ಳೆ ನಮಗೆ ಅರ್ಥ ಅನ್ನುವಂತ ನಮ್ಮ ಪರವಾಗಿರುವಂತಹ ಲಂಚಕೋರನಲ್ಲದ ಪ್ರಾಮಾಣಿಕ ವ್ಯಕ್ತಿಯನ್ನ ಆಯ್ಕೆ ಮಾಡೋದ್ರಲ್ಲಿ ಅದರಲ್ಲೇ ನಮಗೆ ಮುಕ್ತಿ ಇರೋದು. ಒಳ್ಳೇದಾಗಲು ಊರು ಒಳ್ಳೇದಾಗಬೇಕು ಅಂತ ಹೇಳಿ ಕೆಟ್ಟವನನ್ನ ನೀವು ಎಲ್ಲ ಪೇಪರ್ ಅಲ್ಲಿ ಟಿವಿ ಬರ್ತಾ ಇದೆ. ಪ್ರತಿ ದಿವಸ ಈ ತರದ ಕೆಲಸ ಆಗ್ತಿರೋದಕ್ಕೆ ಕಾರಣ ಪ್ರಜಾಪ್ರಭುತ್ವ ಇದು, ಜನರ ಆಡಳಿತ ಇದು, ನಮ್ಮ ಪ್ರತಿನಿಧಿಗಳು ಯೋಗ್ಯರಲ್ಲದೆ ಇರೋದು. ಯಾಕಂದ್ರೆ ಎಲ್ಲರ ಮೇಲೆ ನಿಂತಿರೋದು ಅವರು. ಇವತ್ತು ಇಡೀ ದೇಶಕ್ಕೆ ಅತ್ಯಂತ ದೊಡ್ಡ ಮನುಷ್ಯ ಯಾರು? ಇವತ್ತು ಇಡೀ ದೇಶಕ್ಕೆ ದೊಡ್ಡ ಮನುಷ್ಯ ಯಾರು? ದೊರೆ ಅನ್ನೋ ತರ ಇರೋರು ಯಾರು? ಪ್ರಧಾನಮಂತ್ರಿ. ನಮ್ಮ ರಾಜ್ಯಕ್ಕೆ ಅವರ ಹೆಸರು ಬೇಕಾಗಿಲ್ಲ. ಅಲ್ಲಿ ಪ್ರಧಾನಮಂತ್ರಿ, ಇಲ್ಲಿ ಮುಖ್ಯಮಂತ್ರಿ ಅಲ್ವಾ? ಹಾಗಾಗಿ ಇಡೀ ಯಾರನ್ನೊಬ್ರು ಇಲ್ಲಪ್ಪ ನಾನ್ ಕಳ್ಳ ಅಲ್ಲ, ನಾನು ಭ್ರಷ್ಟಾಚಾರ ಮಾಡಿಲ್ಲ, ನೀನ್ ತಪ್ಪು ಮಾಡಿದ್ಯಾ, ನೀನ್ ಅನೈತಿಕ ಕೆಲಸ ಮಾಡಿದ್ಯಾ, ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗು ಅಂತ ಹೇಳುವಂತ ಯಾವನಾದ್ರೂ ಒಬ್ಬ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಇದ್ದಾನ? ನೀನ್ ಜಾತಿ ತಿಂದಿದ್ಯಾ? ನೀನೇನ್ ಕಡಿಮೆ ತಿಂದಿದ್ಯಾ? ನೀನ್ ಜಾತಿ ತಿಂದಿದ್ಯಾ ಅಂತ ನೀವು ಅದಕ್ಕೆ ಅವ್ರೇನ್ ಹೇಳ್ತಾರೆ, ನೀನೇನ್ ಕಡಿಮೆ ತಿಂದಿದ್ಯಾ? ಇನ್ನು ಅದರ್ಥ ಏನು ಅಳಿಯ ಅಲ್ಲ. ಅವ್ರು ತಿಂದಿರೋದು ಯಾರ್ದು? ನಮ್ದು. ಅವ್ರದಲ್ಲ. ಕಾಂಗ್ರೆಸ್ ಒಂದ, ಬಿಜೆಪಿ ತಿಂದಿಲ್ಲ, ಬಿಜೆಪಿ ಒಂದ, ಕಾಂಗ್ರೆಸ್ ತಿಂದಿಲ್ಲ. ಅವ್ರಿಬ್ರು ತಿಂದಿರೋದು ನಿಜ. ತಿಂದಿರೋದು ಯಾರ್ದು? ನಮ್ದು. ನಾವೇನ್ ಮಾಡ್ತಾ ಇದೀವಿ? ಬರೀ ಅದನ್ನ ಟಿವಿಯಲ್ಲಿ ಬರ್ತಾ ಇದೆ, ಏನೋ ನಾಟಕ ಅಥವಾ ಯಾವ್ದೋ ಕಾರ್ಯಕ್ರಮದ ತರ ಅಂತ ನೋಡ್ಕೊಂಡು ಇವ್ರು ನನ್ ಬೈದಾಗಲ್ಲ, ಅವ್ನು ಬೈದಾಗಲ್ಲ, ನಾವು ನಮ್ಗೆ ಕಟ್ಟುಬಿಟ್ಟಿದ್ದಾರೆ ಅಂತ ನೋವು ಪಡ್ಕೋಬೇಕಾಗಿತ್ತು. ನೋಡಿ, ಹೆಣ್ಮಕ್ಳು ಗೊತ್ತಿರಲಿ, ಕೂಲಿ ಕೆಲಸ ಮಾಡೋದು 300-400 ರೂಪಾಯಿ ನರೇಗಾ ಹೋಗೋರು ಯಾರಿದ್ದಾರೆ ನಿಮ್ಮಲ್ಲಿದ್ದಾರೆ ಅಲ್ವಾ? ಕೂಲಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ. ಬರೀ ಆ ವಿಚಾರ ಹೇಳ್ತೀನಿ. 300 ರೂಪಾಯಿ ಕೊಡ್ತಾರೆ ಅವ್ರು ನರೇಗಾದಲ್ಲಿ. ಹಿಂಗೆಲ್ಲ ಗೊತ್ತಿರ್ಬೋದು. ಅಲ್ಲೆಲ್ಲ ಕಾಕಪುರದಲ್ಲಿ ಹೆಣ್ಮಕ್ಳು ಅಳ್ತಾ ಇದ್ರು. ಇವತ್ತು ನಮಗೆ ಕೂಲಿನೇ ಸಿಗ್ತಾ ಇಲ್ಲ, JCB ಮಾಡ್ಬಿಟ್ಟು ನಮಗೆ ಕೂಲಿ ಸಿಗ್ತಾ ಇಲ್ಲ ಅಂತ ನಾನು ಬರೆದಿದ್ದೀನಿ. ಇವಾಗ ಬರೆದಿದ್ದೀನಿ. ಇಲ್ಲೆಲ್ಲ ಅಕ್ರಮವಾಗಿ, ಕಾನೂನು ಬಾಹಿರವಾಗಿ JCB ಕೆಲಸದಲ್ಲಿ ಮಾಡ್ತಾ ಹಳ್ಳಿ ಮಕ್ಕಳಿಗೆ ನರೇಗಾದಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಸಿಗ್ತಾ ಇಲ್ಲ ಅಂತ ಬರೆದಿದ್ದೀನಿ. ವಿಚಾರ ಏನಂದ್ರೆ 300 ರೂಪಾಯಿ ಕೂಲಿಗೆ 300 ರೂಪಾಯಿ ಕೂಲಿ ತಗೊಂಡ್ಬಂದು 300 ರೂಪಾಯಿ ಕೂಲಿ ತಗೊಂಡು ಬಂದು ತನ್ನ ಮಕ್ಕಳಿಗೆ ಅಂತ 50 ರೂಪಾಯಿ ಬಿಸ್ಕಟ್ ತಂದು, ಇನ್ನೊಂದು 50 ರೂಪಾಯಿಗೆ ಹಿಟ್ಟು ತಂದು, ಇನ್ನೊಂದು 100 ರೂಪಾಯಿಗೆ ಒಂದು ರಗ್ಗೆ ಪೀಸ್ ತಗೊಂಡ್ಲು. 200 ರೂಪಾಯಿ ಖರ್ಚಾಯ್ತು. ಒಂದು ಬಟ್ಟೆ ತಗೊಂಡಾಗ ಅದಕ್ಕೆ 15% ಟ್ಯಾಕ್ಸ್. ಅಂದ್ರೆ 100 ರೂಪಾಯಿ ರಗ್ಗೆ ಪೀಸ್ ತಗೊಂಡ್ರೆ ಅದಕ್ಕೆ 18 ರೂಪಾಯಿ, 20 ರೂಪಾಯಿ ಗೌರ್ಮೆಂಟ್ ಹೋಯ್ತು. ಇಲ್ಲಿ ಬಿಸ್ಕಟ್ ತಗೊಂಡಾಗ ಅದಕ್ಕೊಂದು 50 ರೂಪಾಯಿಗೆ 10 ರೂಪಾಯಿ ಹೋಯ್ತು. 30 ರೂಪಾಯಿ ಆಯ್ತು, 150 ರೂಪಾಯಿ, ಇನ್ನೊಂದು 50 ರೂಪಾಯಿಗೆ ಏನೋ ತೆಗೆದುಕೊಂಡ್ರೆ ಇನ್ನೊಂದು 10 ರೂಪಾಯಿ ಆಯ್ತು. ಒಟ್ಟು 200 ರೂಪಾಯಿಗೆ 40 ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಹೋಯ್ತು. ಬಂದು ಮನೆಗೆ ಮಗ ಅಲ್ಲಿ ಹೋಗಿ ಏನೋ ತರಕಾರಿ ತಗೋಬಾರ್ದೇನೋ ಮಗನ ಹೇಳಿದ್ದು. ಮಗ ಹೇಳ್ದ, ಬೈಕ್ ಇತ್ತವನಿಗೆ, ಅಮ್ಮ ಗಾಡಿ ಪೆಟ್ರೋಲ್ ಇಲ್ಲವ, ಪೆಟ್ರೋಲ್ ರೊಕ್ಕ ಕೊಡೋದು ಅಂದ. ಅವಳು 100 ರೂಪಾಯಿ ತೆಗೆದು ಕೊಟ್ಲು. ಅವಳು ಹೋದ, ಪೆಟ್ರೋಲ್ ಹಾಕ್ಸ್ಕೊಂಡ. 60 ರೂಪಾಯಿ ಪೆಟ್ರೋಲ್. ಅದ್ರ ಬೆಲೆ ಎಷ್ಟು? 100 ರೂಪಾಯಿ. 40 ರೂಪಾಯಿ ತೆರಿಗೆ. ಆ ಹೆಣ್ಣು ಮಗಳು ದುಡ್ಕೊಂಡು ಬಂದ 300 ರೂಪಾಯಿ ಖರ್ಚಾಯ್ತು ಒಂದೇ ದಿವಸಕ್ಕೆ. ಆದರೆ ಆಕೆಗೆ ಸಿಕ್ಕ ಸಾಮಾನು ಎಷ್ಟು ರೂಪಾಯಿ ಅಂದ್ರೆ ಒಂದು ಕಡೆ 80, ಇನ್ನೊಂದು ಕಡೆ 80, ಇನ್ನೊಂದು ಕಡೆ 60, 220. ಅದರಲ್ಲಿ 300 ರೂಪಾಯಿ 80 ರೂಪಾಯಿ ಆ ಹೆಣ್ಣು ಮಗಳು ಸರ್ಕಾರಕ್ಕೆ ಕೊಟ್ಟಿದ್ದಾಳೆ, ಟ್ಯಾಕ್ಸ್ ಆಗಿ, ತೆರಿಗೆ. ಗೊತ್ತಾಯ್ತಾನೆ ನಿಮಗೆ? ಇವರು ಅವ್ರ ಮೊಬೈಲ್ ಫೋನ್ ಇಟ್ಕೊಂಡಿದ್ದಾರೆ, ಇವ್ರ ಮೊಬೈಲ್ ಫೋನ್ ಇಟ್ಕೊಂಡಿದ್ದಾರೆ. 10 ರೂಪಾಯಿ 10,000 ಮೊಬೈಲ್ ಅಂದ್ರೆ 1,800 ರೂಪಾಯಿ ಸರ್ಕಾರ ಕೊಡ್ಬೇಕು. ಅದಕ್ಕೆ ನಾವು ಅಂಗಡಿಯನ್ನು ಕೊಡ್ತಾ ಇರೋದು 7,200. 1,800 ಅವನಿಗೆ ಕೊಟ್ಟು ಅವನು ಸರ್ಕಾರಕ್ಕೆ ತೆರಿಗೆ ಕಟ್ತಾನೆ. ಅವ್ರ ಅಪ್ಪನ ಮನೆಯಿಂದ ಯಾರು ಸಿದ್ದರಾಮಯ್ಯ, ಬೊಮ್ಮಾಯಿ, ಯಡಿಯೂರಪ್ಪ, ಕುಮಾರಸ್ವಾಮಿ ಯಾರು ಕಟ್ತಾ ಇಲ್ಲ. ನಾವು ದುಡಿದಿದ್ದು. ಈಗ ನಾವು ಆಗಲೇನಲ್ಲ, ಹತ್ತಿ ಜೋಳ ಬೆಳೆದು ಏನ್ ಫೀಡ್ಸು, ಇನ್ನೊಂದಾದಾಗ ಎಣ್ಣೆ ಆದಾಗ ಸಕ್ರೆ ಮಾಡ್ತಾರೆ, ರೊಟ್ಟಿ ಮಾಡ್ತಾರೆ, ಬ್ರೆಡ್ ಮಾಡ್ತಾರೆ. ಪ್ರತಿಯೊಂದನ್ನು ಟ್ಯಾಕ್ಸ್ ಎಲ್ಲರೂ ಕಿತ್ಕೊಂಡು ಜನಕ್ಕೆ ಬಡವರು ಬದುಕಲಿ, ಉಳಿಲಿ, ಇಲ್ಲಿ ಗಲಾಟೆ ಆಗದೆ ಇರಲಿ, ದೊಂಬಿ ಆಗದೆ ಇರಲಿ, ಹೊಡ್ಕೊಂಡು ಕಾಯ್ದೆ ಇರಲಿ ಅಂತ ಹೇಳಿ ಪೊಲೀಸರು ಬಿಟ್ಟು
ಅಧಿಕಾರಿಗಳಿಟ್ಟು ಆಡಳಿತ ನಿರ್ವಹಣೆ ಮಾಡ್ತಾರೆ. ಹಾಗಾಗಿ ಇವತ್ತು ಅಂತ ನಿರ್ವಹಣೆ ಮಾಡ್ತಿದ್ದಾರೆ. ಒತ್ತುವಾಗಲೇ ಕಳ್ಳ ಆಗಲ್ಲ, ಅತ್ಯಾಚಾರಿ ಆಗಲ್ಲ, ಯಾಕೆ ಕಾಪಾಡ್ತಾರೆ? ಆ ಸ್ಥಿತಿ ಬಂದಿರೋದ್ರಿಂದಾಗಿ ನಮ್ಮನ್ನ ಯಾವ್ಯಾವುದೋ ಪುಣ್ಯ ನಮ್ಮನ್ನ ಎಲ್ಲೆಲ್ಲಿಂದನೋ, ಮಂಡ್ಯದಿಂದ, ಕೋಲಾರದಿಂದ, ಚಿಕ್ಕಬಳ್ಳಾಪುರದಿಂದ ಎಲ್ಲೆಲ್ಲಿಗೋ ಕರ್ಕೊಂಡು ಬಂದಿದೆ. ಯಾರ ಮೇಲಕ್ಕೆ? ಶರೀಫಜ್ಜನ ಕನಕದಾಸನ ಮೇಲೆ ಕರ್ಕೊಂಡು ಬಂದಿದೆ. ನಾನಂತೂ ಮೂಲೆ ಹೋಗಿ ಬಂದಿದ್ದೀನಿ ರಾಜ್ಯದಲ್ಲಿ. ಕಳೆದ 2-3 ತಿಂಗಳಿಂದ ಇಲ್ಲಿದ್ದು ಪ್ರತಿ ದಿವಸ ಇಲ್ಲೇ ಮೂರು ಮನೆ ಮಾಡಿದೀವಿ, ದೊಡ್ಡ ಆಫೀಸ್ ಮಾಡಿದೀವಿ, ಇಲ್ಲಿದ್ದು ನೋಡ್ತಾ ಇದೀವಿ. ಈ ನೆಲದಲ್ಲಿ ಏನೋ ಒಂದು ನ್ಯಾಯ, ನೀತಿ, ಧರ್ಮ ಇದೆ. ನಾವೆಲ್ಲೆಲ್ಲಿಂದಲೋ ಬಂದಿದ್ದೀವಿ. ಇವತ್ತು ಬಂದು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಇದು ಶಿಗ್ಗಾವಿ ಕ್ಷೇತ್ರಕ್ಕೆ ಸೀಮಿತವಾದ ಚುನಾವಣೆ ಅಲ್ಲ. ಯಾಕಂದ್ರೆ ಕೇಳ್ಕೊಳ್ಳೋದು, ಇದು ಕೇವಲ ಶಿಗ್ಗಾವಿಗೆ ಸೀಮಿತವಾದ ಚುನಾವಣೆ ಅಲ್ಲ. ಇದು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೇನೆ ಒಂದು ಮಾರ್ಗ ತೋರಿಸಬಹುದಾದಂತ ಚುನಾವಣೆ. ದಯವಿಟ್ಟು ನಮ್ಮನ್ನ ಆಶೀರ್ವಾದ ಮಾಡಿ ಕಾಪಾಡಿ. ಈ ಚುನಾವಣೆಯಲ್ಲಿ ನಾನು ಗೆದ್ರೆ ಇಡೀ ರಾಜ್ಯದ ರಾಜಕಾರಣ ಬದಲಾಗುತ್ತೆ. ನೀನ್ ಕಳ್ಳ, ನಾನ್ ಕಳ್ಳ ಅನ್ನೋ ಹೋಗಿ ಹೌದು ನಾನು ಕಳ್ಳತನ ಮಾಡಿದ್ರೆ ನನಗೆ ಜೈಲಿಗೆ ಹೋಗ್ಬೇಕು ಅನ್ನೋಂಥ ಮನಸ್ಥಿತಿ ಬರುತ್ತೆ. ಒಂದೇ ದಿವಸದಲ್ಲಿ ನಾನು ಗೆದ್ದ ಒಂದೇ ದಿವಸಕ್ಕೆ ಈ ಶಿಗ್ಗಾವಿನಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಅರ್ಧ ಕಡೆ ಲಂಚಕೋರರು ಬಾಯಿ ಮುಚ್ಕೊಂಡು ಬಿಡ್ತಾರೆ. ಅರ್ಧ ಜನ ಗ್ಯಾರಂಟಿ ಹಣ ಬಿಡುಗಡೆ ಮಾಡಿ 3 ತಿಂಗಳು ಬಂದಿಲ್ಲ. ಹೆಣ್ಮಕ್ಳಿಗೆ ನಾವು ಸರಿಯಾಗಿ ರೊಟ್ಟಿ ಕೊಡೋದು ನಮ್ಮ ಹೆಣ್ಣು. ಹಾಗಾಗಿ ಇವತ್ತು ನಾವು ಹಣ ಹಂಚಲ್ಲ, ಎಲೆಕ್ಷನ್ಗೆ ಅಂತೇಳಿ ರೊಕ್ಕ ಕೊಡಂಗಿಲ್ಲ, ಗಂಡು ಮಕ್ಕಳಿಗೆ ಸಾಲ ಕೊಡ್ಸಂಗಿಲ್ಲ, ಸುಳ್ಳು ಹೇಳಂಗಿಲ್ಲ. ಇದು ಯಾವ ಟೋಪಿ? ಇದು ಗಾಂಧಿ ಟೋಪಿ. ಹನುಮಂತನ ಗುಡಿಲಿ ಕೂತಿದ್ದೀವಿ, ಬೇರೆಯವ್ರ ರೀತಿಯಲ್ಲಿ ಸುಳ್ಳು ಪಳ್ಳು ಹೇಳೋದಿಲ್ಲ. ಯಾಕಂದ್ರೆ ನಾವು ಅದರ ಕೇಳೋದಿಲ್ಲ, ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ಹೊರಗೆ ಕೂತಿದ್ದವ್ರನ್ನ ಒಳಗಡೆ ಯಾಕೆ ಕರ್ಕೊಂಡ ಹನುಮಂತ? ಹೊರಗೆ ಕೂತಿದೀವಲ್ಲಪ್ಪ, ನೀವು ಆಚೆ ಹೋಗ್ಬಾರ್ದು, ಇರ್ಬೇಕು ಯಾಕೆ ಕರ್ಕೊಂಡು ಬಂದ? ಏನೋ ಒಂದು ಸಾತ್ವಿಕ ಶಕ್ತಿ, ಒಂದು ಪುಣ್ಯ ನಮ್ಮನ್ನೆಲ್ಲರಿಗೂ ಕರ್ಕೊಂಡು ಬರ್ತಾ ಇದೆ. ದಯವಿಟ್ಟು ನೀವು ಗಂಜಿ ಜನ, ಇಡೀ ಕ್ಷೇತ್ರದ ಜನ ಮಾತಾಡ್ತಾರೆ. ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿ ನೋಡಿ. ಇವತ್ತು ಪ್ರತಿ ಬುಧವಾರ ಬೆಳಗ್ಗೆ 10:30 1:30 ಮಟ್ಟ ನಮ್ಮ ಸೈನಿಕರು ಅಂತೀವಿ ನಾವು. ಟಿ ಶರ್ಟ್ ಹಾಕೊಂಡಿರೋ, KRS ಪಕ್ಷ ಟಿ ಶರ್ಟ್ ಹಾಕೊಂಡಿರೋ ಸೈನಿಕರು ಶಿಗ್ಗಾವಿ ತಾಲೂಕು ಆಫೀಸಲ್ಲಿ ಇರ್ತಾರೆ. ನೀವು ಯಾವತ್ತಾದ್ರೂ ಅವತ್ತು ಬುಧವಾರ ಹೋಗಿ ನೋಡ್ರಿ. ಇಲ್ಲಿ ಶುರು ದಿವಸ ಇದ್ದ ತಾಲೂಕು ಆಫೀಸ್ಗೂ ಇವತ್ತಿನ ತಾಲೂಕು ಆಫೀಸ್ಗೂ ಫರಕ್ ಕಾಣಿಸುತ್ತೆ, ನಿಮ್ಗೆ ಬದಲಾವಣೆ ಕಾಣಿಸುತ್ತೆ. ನೋಡಿ, ಗೊತ್ತಾ? ನಿಮ್ಗೆ ಕೇಳಿದ್ದೀರಾ ಎಷ್ಟು ಜನ ಮಾತಾಡಿದ್ರೆ ಹೌದಿಲ್ರಿ? ಫರಕ್ ಕಾಣಿಸ್ತಾ ಇದೆ. ನೀನ್ MLA CM ಆಗಿದ್ದು ಯಾವತ್ತಾದ್ರೂ ಮಾಡಿದ್ರ? ಅವ್ನು ಸಿಕ್ಕೇ ಹೊಡೆದ್ರೆ ಎಲ್ಲ CCTV ಹಾಕಿರ್ತೀನಿ, ಮಾಡ್ಕೊಳ ಲಂಚ ಕೇಳಿದ್ರೆ ಹುಷಾರಂತ ಯಾವತ್ತಾದ್ರೂ ಹೇಳಿದ್ರ? ಆದ್ರೆ ನಮ್ಗೆ ಅಧಿಕಾರ ಇದೆಯಾ? ನೀವೇನಾದ್ರೂ ನಮ್ಗೆ ಅಧಿಕಾರ ಕೊಡ್ತಾ? ಇಲ್ವಲ್ಲ. ಆದ್ರೆ ಇಲ್ಲಿ ತನಕ ನಾವು ಮಾಡಿದೀವಿ. ದಯವಿಟ್ಟು ನನಗೆ ಕೊಡ್ಬೇಡ ಅಧಿಕಾರ. ಸಮಾಜದಲ್ಲಿ ನ್ಯಾಯ ನೀತಿ ಇದ್ದೀವಿ ಕೊಡ್ರಿ. ಅದ್ರ ನಾನು ಒಬ್ಬ ಅಂದ್ಕೊಂಡು ಕೊಡ್ರಿ ಅಷ್ಟೇ ನಾವು ಕೇಳ್ತಿರೋದು. ಕೈ ಮುಗಿದು ವಿನಂತಿ ಮಾಡ್ತಿದ್ದೀವಿ. ಇದು ನಮ್ಮ ಹೋರಾಟ ಅಲ್ಲ, ಇದು ರಾಜ್ಯದ ಆತ್ಮದ ಹೋರಾಟ. ನಮ್ಮ ರಾಜ್ಯದಲ್ಲಿ ಬಸವಣ್ಣನೆಲ್ಲ ಇದು ಏನಿದೆ? ಬಸವಣ್ಣ ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದರೆ ಸದ್ಭಕ್ತ, ಕಾಯಕವೇ ಕೈಲಾಸ. ಹಣವನ್ನ ಕಾಯಕ ಮಾಡಿ ದುಡಿಯಲ್ಲ. ಈ ಕಳ್ಳರು ಮೋಸ ಮಾಡಿ ದುಡಿತಿದ್ದಾರೆ. ಇವೆಲ್ಲರೂ ಬಸವಣ್ಣನ ದ್ರೋಹಿಗಳು. ಕನಕದಾಸರಿಗೆ ದ್ರೋಹ ಮಾಡೋದು ಕುಲವೆಂದು ಒಡೆದಾಡಿರಿ ಅಂತ ಬಸವ ಕನಕದಾಸ ಹೇಳಿದ್ರೆ ನಮ್ ಕುಲ ಜಾಸ್ತಿ ಅಂತ ಹೇಳಿ ಸಮಾಜವನ್ನ ಜಾತಿಗಳಲ್ಲಿ ಕೆಡಿಸ್ಬಿಟ್ಟಿದ್ದಾರೆ. ಶರೀಫಜ್ಜ ಎಲ್ಲ ಹಿಂದೂ ಮುಸಲ್ಮಾನರು ಜೊತೆಗೆ ಬಾಳಪ್ಪ ಅಂತ ಹೇಳಿ 4 ಜನ ರೀತಿ ನೋಡಿದಂತ ಮನುಷ್ಯ ಅಂತ ನೆಲ ಇದು, ಪುಣ್ಯಾತ್ಮರು ಇದ್ದಂತ ನೆಲ. ದಯವಿಟ್ಟು ನೀವು ಬೆಂಬಲಿಸಿ ಅಂತ ನಾನು ಕೇಳ್ಕೊಳ್ತಾ ಎಲ್ಲರೂ ಧನ್ಯವಾದಗಳನ್ನ ತಿಳಿಸ್ತೀನಿ. ದಯವಿಟ್ಟು ಕೈ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ